च भजतां कल्पवृक्षाय नमतां कामधेनवे सत्याभिज्ञकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्री सत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मद्वेषप्रियकारकं जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे आपादपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः हरिः ओं ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರದ ಸರ್ವ ಸ್ವಾತಂತ್ರ್ಯ ಸಂಧಿಯ ಚಿಂತನೆಯಲ್ಲಿದ್ದೇವೆ. ನೀನೆ ನೋಡಿದ ಕೊನೆಯ ಶ್ಲೋಕ ದ್ಯುಮಣಿ ಕಿರಣವ ಕಂಡು ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀ ರಮಣ ಮಾಡಿದ ನೋಡಿದ ಮಾತ್ರದಿಂದಗ ನಾಶ ಐದುವುದೋ ಕಮಲ ಸಂಭವ ಮುಖ್ಯ ಎಲ್ಲ ಸುಮನ ತ್ರೋಳಿಯ ಪಾಪರಾಶಿಯ ಅಮರ ಮುಖಾನಂದದಲ್ಲಿ ಭಸ್ಮವ ಮಾಳ್ಪ ಹರಿತಾನು. ದ್ಯುಮಣಿ ಕಿರಣವ ಕಂಡು, ದ್ಯು ಅಂದರೆ ಆಕಾಶ, ಆಕಾಶದಲ್ಲಿರುವ ಮಣಿ ದ್ಯುಮಣಿ ಸೂರ್ಯ. ಸೂರ್ಯನ ಕಿರಣವನ್ನು ಕಂಡ ಮಾತ್ರದಲ್ಲೇ ಆ ಕ್ಷಣದಲ್ಲಿ ಕತ್ತಲೆ ಓಡಿ ಹೋಗುತ್ತೆ, ಕತ್ತಲೆ ಓಡಿ ಹೋಗುತ್ತೆ. ಹಾಗೆ ಸೂರ್ಯನ ಸದೃಶವಾದ, ಸದೃಶ ಅಂದರೆ ಕಿಂಚಿತ್ ಸದೃಶ ಅಷ್ಟೇ, ಅನಂತ ಕೋಟಿ ಸೂರ್ಯರಿದ್ದರೂ ಭಗವಂತನ ತೇಜಸ್ಸಿಗೆ ಸಮಾನರಲ್ಲ. ಸೂರ್ಯನ ಸದೃಶನಾದ ಲಕ್ಷ್ಮೀಪತಿಯಾದ ನಾರಾಯಣ ದೇವರು ಅವನ ಒಂದು ಕರುಣ ಕಟಾಕ್ಷ ಬಿತ್ತು ಅಂತಂದರೆ ಆ ಕಿಡಿಗಳ ಮಾತ್ರದಿಂದ ಆಗಾಮಿ ಸಂಚಿತಗಳೆಂಬ ಅಂಧಕಾರದ ಸದೃಶ ಪಾಪಗಳು ನಾಶ ಆಗುತ್ತವೆ. ನೋಡಿ, ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಲ್ವಾ? ಕೃಪಾದೃಷ್ಟಿ ಕಣ್ಣಿನ ದೃಷ್ಟಿ. ಭಗವಂತನ ನಾವಂತೀವಿ ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸರಿ ಸಾಕು, ಜೀವನ ಪಾವನ. ಸ್ವಾಮಿಗಳಿಗೆ ಹೇಳ್ತೀವಿ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು. ಆ ಯಾರೇ ಸ್ವಾಮಿಗಳಾಗಲಿ ಅವರು ನೋಡಿದ್ದಾರೆ ನಮ್ಮ ಮೇಲೆ ಕಣ್ಣಿನ ಬಿತ್ತು ಅಂದರೆ, ಸಾತ್ವಿಕ ಸ್ವಾಮಿಗಳ ಕಣ್ಣು ದೃಷ್ಟಿ ನಮ್ಮ ಮೇಲೆ ಇತ್ತು ಅಂದರೆ ನಮ್ಮ ದೃಷ್ಟಿ ನಮ್ಮ ಪಾವನ ಆಯಿತು ಅಂತಂತೀವೋ ಇಲ್ವೋ? ಅಂತೀವಿ. ಆ ದೃಷ್ಟಿ ಭಗವನ್ ಭಕ್ತರ ದೃಷ್ಟಿಗೇ ಅಷ್ಟು ಮಹತ್ವ ಇರಬೇಕಾದರೆ ಇನ್ನು ಭಗವಂತನ ದೃಷ್ಟಿಗೆ, ಭಗವಂತನ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದಿರಾಜರಾಗಲಿ, ರಘೋತ್ತಮರಾಗಲಿ, ಯಾರೇ ಆಗಲಿ ಯತಿಗಳು, ಅವರ ಕಣ್ಣಿನ ದೃಷ್ಟಿ, ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿತ್ತು ಅಂತಂದರೆ ನಮ್ಮ ಅನೇಕ ಪಾಪಗಳು ನಾಶ ಹೊಂದುತ್ತವೆ. ಹಾಗಿರಬೇಕಾದರೆ ಸ್ವತಃ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ನಾಶ ಆಗತ್ತಲ್ವ? ಕತ್ತಲೆ ನಾಶ ಆಗತ್ತಲ್ವ? ಅಂಧಕಾರ ನಾಶ ಆಗತ್ತಲ್ವ? ನಾಶ ಆಗಲೇಬೇಕು. ನೋಡಿ, ಎಷ್ಟು ದೃಷ್ಟಿ ಅಂತಂದರೆ ನಮ್ಮ ನಿಮ್ಮ ದೃಷ್ಟಿ ಬಿದ್ದರೆ ಆ ದೃಷ್ಟಿ ತಾಗಿತು ಅಂತ ಅದಕ್ಕೆ ದೃಷ್ಟಿ ದೋಷ ಅಂತ ತೆಗಿತಾರೆ. ಅಯ್ಯೋ ಇವನ ಹಾಳಾದ ದೃಷ್ಟಿ ಬಿದ್ದುಬಿಡ್ತು, ನಾನು ಹಾಳಾಗೋದೆ ಅಂತ ಹೇಳ್ತಾರೆ. ನಮ್ಮ ಕಣ್ಣಿನ ದೃಷ್ಟಿಯಿಂದ ಒಬ್ಬರು ಹಾಳಾಗ್ತಾರೆ, ಒಬ್ಬರು ಉದ್ಧಾರ ಆಗಲ್ಲ. ಭಗವಂತನ ದೃಷ್ಟಿ, ಭಗವಂತನ ಭಕ್ತರ ದೃಷ್ಟಿ ಒಂದು ಚೂರು ನಮ್ಮ ಮೇಲೆ ಬಿತ್ತು ಅಂತಂದರೆ ನಮ್ಮ ಅನೇಕ ಜನ್ಮಗಳ ಪಾಪಗಳು ನಾಶ ಆಗ್ತವೆ. ಆ ದೃಷ್ಟಿಗೆ ನಾವು ಕಾಯ್ತಾ ಇರ್ತೀವಿ, ಬೀಳಿ ನಮ್ಮ ಮೇಲೆ ಅಂತ. ಅದು ನಮ್ಮ ಮೇಲೆ ಬೀಳುವ ಹಾಗೆ ನಾವು ಮಾಡಬೇಕು, ಅದು ಇರೋದು. ಹೇಗೆ ಸ್ಥೂಲ ರಾಶಿವತು ಅಗ್ನಿಸ್ಪರ್ಶ ಆದಾಗ ದೊಡ್ಡ ಹುಲ್ಲಿನ ರಾಶಿಗೆ ಅಥವಾ ಹತ್ತಿಯ ರಾಶಿಗೆ ಸ್ವಲ್ಪ ಅಗ್ನಿಯ ಕಿಡಿ ಬಿದ್ದಿರೋದೆಲ್ಲ ಭಸ್ಮ ಆಗೋಗುತ್ತಲ್ವ? ಹಾಗೆ ಭಗವಂತನ ಕೃಪಾಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ನಾವು ಮಾಡಿದ ಸಂಚಿತ ಆಗಾಮ ಪಾಪಗಳೆಲ್ಲವೂ ನಾಶ ಆಗ್ತಾವೆ.
ಪ್ರಾರಬ್ಧ ಕರ್ಮ ಮಾತ್ರ ಭೋಗದಿಂದಲೇ ನಾಶ ಹೋಗಬೇಕು, ಅದು ಹಾಗೆ ನಾಶ ಆಗೋಲ್ಲ. ಭಗವಂತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದು ನಮ್ಮ ಪಾಪ ನಾಶ ಆಗಬೇಕು. ಭಗವಂತನ ಭಕ್ತರ ಕೃಪಾ ಕಟಾಕ್ಷ ಬಿದ್ದು ನಮ್ಮ ಮೇಲೆ ನಾಶ ಆಗಬೇಕು. ನಮ್ಮಲ್ಲಿ ಅಂಧಕಾರ ತುಂಬಿದೆ. ಅಂಧಕಾರ ಅಂದರೆ ಏನು? ಅಜ್ಞಾನ ತುಂಬಿದೆ. ಅಜ್ಞಾನ ಎಂಬ ಕತ್ತಲೆ ತುಂಬಿದೆ. ಮಿಥ್ಯಾಜ್ಞಾನ ಎಂಬುವ ಕತ್ತಲೆ ತುಂಬಿದೆ. ಈ ಕತ್ತಲೆ ತುಂಬಿದಾಗ ನಮಗೆ ದಾರಿ ಕಾಣೋದಿಲ್ಲ ಅಲ್ವಾ? ದಾರಿ ಕಾಣೋದಿಲ್ಲ ಅಂದರೆ ಭಗವಂತನ ಕೃಪಾ ಕಟಾಕ್ಷ ಎಲ್ಲಿ ಬೀಳುತ್ತದೆ ಅಲ್ಲಿಗೆ ಹೋಗಬೇಕು ಅನ್ನುವ ದಾರಿ ನಮಗೆ ಕಾಣೋದಿಲ್ಲ. ದಾರಿ ಕಾಣೋದಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳ್ತಾರೆ ದಾಸರು. ಅದಕ್ಕೆ ಇನ್ನೊಂದು ದಾಸರು ಹೇಳ್ತಾರೆ, ಇದೇ ಹಾದಿನಿ ಹಿಡಿ ಸಿಗುವುದು ನಿನಗೆ ವೈಕುಂಠ ನಡಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ. ಮಾರುತಿಯ ಮುಖಾಂತರ ಹೋಗು, ಮುಖ್ಯ ಪ್ರಾಣದ ಮುಖಾಂತರ ಹೋಗು ನೀನು. ಇದೇ ಹಾದಿ ಹಿಡಿ, ನಿನಗೆ ವೈಕುಂಠ ತಪ್ಪದು ಅಂತ ಹೇಳ್ತಾರೆ ದಾಸರು. ಹೀಗೆ ಅಂಧಕಾರ ನಮ್ಮಲ್ಲಿ ತುಂಬಿದೆ. ನಮ್ಮ ಸ್ವರೂಪದ ಜ್ಞಾನ ನಮಗಿಲ್ಲ. ನಮ್ಮಲ್ಲಿರುವ ಭಗವಂತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ, ಆಮೇಲೆ ಭಗವಂತನ ಅರಿವು ನಮಗಿಲ್ಲ. ಇರುವಿನ ಅರಿವು ನಮಗಿಲ್ಲ. ನಾವೇ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಸ್ವತಂತ್ರದ ಭ್ರಾಂತಿ ಎಂಬ ಕತ್ತಲೆ ನಮ್ಮಲ್ಲಿ ಕೂತು ಬಿಟ್ಟಿದೆ. ಇದಕ್ಕೆ ಏನು ಬೇಕು? ಇಂಥ ಹೆಮ್ಮರವಾಗಿ ಬೆಳೆದ ತೂಲ ರಾಶಿ ಇದೆಯಲ್ಲ, ಹತ್ತಿಯ ರಾಶಿ ಇದೆಯಲ್ಲ, ಇದಕ್ಕೆ ಭಗವಂತನ ಕೃಪಾ ಕಟಾಕ್ಷ ಬೀಳಬೇಕು, ಭಗವಂತನ ಭಕ್ತರ ಕೃಪಾ ಕಟಾಕ್ಷ ಬೀಳಬೇಕು. ಆಗ ಈ ಅಜ್ಞಾನ ಸುಟ್ಟು ಹೋಗುತ್ತೆ. ಅದಕ್ಕೆ ದಾರಿ ಯಾರು? ದಾರಿಯನ್ನು ಭಕ್ತರ ಹತ್ರ ಹೋಗಿ ಭಕ್ತರ ಗ್ರಂಥಗಳನ್ನು ಓದಿದರೆ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ರಘೋತ್ತಮರು, ಅನೇಕ ಮಹನೀಯ ಯತಿಗಳಿದ್ದಾರೆ. ಎಲ್ಲ ಯತಿಗಳ ಗ್ರಂಥದ ಅವಲೋಕನೆ ಮಾಡಿದರೆ, ದಾಸರ ಕೀರ್ತನೆಗಳನ್ನು ಅನುಸಂಧಾನಪೂರ್ವಕ ಮಾಡಿದರೆ, ಅರ್ಥಗಳ ಸಹಿತ ಕೀರ್ತನೆಯನ್ನು ಹೇಳಿದರೆ, ಭಗವಂತನನ್ನು ಸ್ತೋತ್ರ ಮಾಡಿದರೆ, ಇದೇ ಹಾದಿನಿ ಹಿಡಿ ನಿನಗೆ ವೈಕುಂಠ ಸಿಗತ್ತೆ, ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ. ಮಧ್ವಶಾಸ್ತ್ರದಲ್ಲಿ ಈಸಬೇಕು, ಹೋಗಿ ಆ ದಾರಿಯನ್ನು ಕಂಡುಕೊಂಡು ಭಗವಂತನನ್ನು ಕಾಣಬೇಕು. ನೋಡಿ, ಈಗೇನಾಗಿದೆ ಅಂದರೆ, ಪ್ರವಚನ ಹೇಳ್ತಾ ಇರ್ತಾರೆ, ಪ್ರವಚನ ಕೇಳೋರು ಬರ್ತಾರೆ. ಬಂದು ಕೂತ್ಕೊಂಡಾಗ ಹೇಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಹೇಳ್ತಾ ಇರೋದು, ಯಾರಿಗೂ ಸ್ಪೆಸಿಫಿಕ್ ಅಲ್ಲ, ಸಾಮಾನ್ಯವಾಗಿ ನಮ್ಮಲ್ಲಿ ಅಜ್ಞಾನ ತುಂಬಿರುತ್ತೆ, ಪಾಪಗಳು ತುಂಬಿರುತ್ತೆ. ನಾವು ಪ್ರವಚನವನ್ನು ಕೇಳ್ತಾ ಇರ್ತೀವಿ ಅಥವಾ ಪಾಠಕ್ಕೆ ಹೋಗಿ ಪಾಠವನ್ನು ಕೇಳ್ತಾ ಇರ್ತೀವಿ. ನಮ್ಮಲ್ಲಿ ಪಾಪ ತುಂಬಿದ್ದರಿಂದ ಒಳಗಡೆ ಇರುವ ಭಗವಂತನ ಅರಿವು ತಿಳಿದುಕೊಳ್ಳುವ ಪುಣ್ಯ ನಮ್ಮಲ್ಲಿ ಒಳಗೆ ಹೋಗ್ತಾ ಇಲ್ಲ. ಒಂದು ದಿವಸ ಕೂತ್ಕೊಂಡ್ರು ಪ್ರವಚನಕ್ಕೆ ಅಥವಾ ಪಾಠಕ್ಕೆ, ನನಗೇನು ಅರ್ಥ ಆಗ್ತಾ ಇಲ್ಲ, ಏನು ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು? ಬರಬೇಕೋ ಬೇಡವೋ ನಾಳೆಯಿಂದ? ಯಾರು ಹೇಳ್ತಾರೆ ಅರ್ಥನೇ ಆಗೋದಿಲ್ಲ ರೀ, ಬಿಡಿ, ಯಾಕೆ ಹೋಗಬೇಕು, ಸುಮ್ಮನೆ ನಮ್ಮದು ಟೈಮ್ ವೇಸ್ಟು ಅಂತ. ಹಾಗಲ್ಲ, ಬರಬೇಕು, ಅರ್ಥ ಆಗಿ ಕೂತ್ಕೋಬೇಕು. ಯಾವಾಗ ಈಗ ಕೊಡದಲ್ಲಿ ತುಂಬಿದ ನೀರು ಪೂರ್ತಿ ತುಂಬಿದಾಗ ಅದು ಖಾಲಿ ಆದರೆ ತಾನೇ ಒಂದು ಡ್ರಾಪ್ ಹಿಡಿಯೋದು. ನಾವು ಹಾಗೆ 1, 2, 3, 4, 5 ದಿವಸ ಬಂದು ಕೂತ್ಕೊಂಡು ಕೇಳಿದಾಗ ಒಂದೊಂದೇ ಡ್ರಾಪ್ ಪಾಪನಾಶ ಆಯಿತು. ಆವಾಗ ಇವತ್ತೇ ಸ್ವಲ್ಪ ಅರ್ಥ ಆಯಿತು, ಇವತ್ತು ಸ್ವಲ್ಪ ನಮಗೆ ಅರ್ಥ ಆಯಿತು, ಪ್ರವಚನ ಮಾಡಿದ್ದು, ಪಾಠ ಮಾಡಿದ್ದು ಅನ್ನೋದ್ರೊಳಗೆ ಪ್ರವಚನ ಮುಗಿದೋಗಿರುತ್ತೆ, ಮಂಗಳ ಮುಗಿದೋಗಿರುತ್ತೆ. ಮತ್ತೆ ನಾವು ಬರೋದು ಪಾಪ ತುಂಬಿಕೊಂಡು ಬರ್ತೀವಿ ಅಲ್ವಾ? ಆದರೆ ಇಲ್ಲಿ ಕೇಳಿದ್ದನ್ನು ಮನನ ಮಾಡಿ ಶಾಸ್ತ್ರಗಳ ಮೂಲಕ ಶಾಸ್ತ್ರಗಳ ಅಧ್ಯಯನದ ಯೋಗ್ಯತೆ ಇಲ್ಲ ಅಂದರೆ, ದಾಸರ ಹಾಡುಗಳಲ್ಲಿ ಅನುಸಂಧಾನ ಮಾಡಿ ದಾಸರ ಪದಗಳಲ್ಲಿ ಭಗವಂತನ ಸ್ತೋತ್ರದ ಅರ್ಥವನ್ನು ಬಲ್ಲವರಿಂದ ತಿಳಿದು ಭಗವಂತನ ಬಗ್ಗೆ ತಿಳಿತಾ ಬಂದಾಗ ಆಗ ಆ ಪುಣ್ಯ ಫಲವು ಪ್ರವಚನ ಕೇಳಿದಾಗ, ಪಾಠ ಕೇಳಿದ್ರೆ ನಮಗೆ ಒಂದೊಳ್ಳೆ ಅರ್ಥ ಆಗುವಂತೆ ಮಾಡುತ್ತೆ. ಹೀಗೆ ನಾವು ತಿಳ್ಕೊಳ್ಬೇಕು. ಈ ಅಜ್ಞಾನ ಎಂಬ ಕತ್ತಲೆ
ಭಗವದ್ಭಕ್ತರ ಕಿರಣದಿಂದ ನಾಶ ಆಗಿ ಸ್ವಲ್ಪ ಸ್ವಲ್ಪ ದಾರಿ ಕಂಡು ಪಕ್ವವಾಗಿ ನಾವು ಶಾಸ್ತ್ರದಿಂದ ಭಗವಂತನನ್ನು ಕಾಣುವ ಬಗೆಯನ್ನು ದಾರಿಯನ್ನು ಕಾಣ್ತೇವೆ. ಈ ತರಹ ಒಂದು ಹೊರಗಿನ ಕತ್ತಲೆಯನ್ನು ಸೂರ್ಯ ಓಡಿಸಿದರೆ ಒಳಗಿನ ಕತ್ತಲೆಯನ್ನು ಭಗವದ್ಭಕ್ತರ ಭಗವಂತನ ಕೃಪಾ ದೃಷ್ಟಿ ಓಡಿಸುತ್ತೆ, ಅವರವರ ಜೀವದ ಯೋಗ್ಯತೆಗೆ ಅನುಸಾರವಾಗಿ. ಅದನ್ನು ಎಲ್ಲ ಕಡೆ ಇಟ್ಕೊಳ್ಳಬೇಕು. ಕಮಲ ಸಂಭವ ಮುಖ್ಯ, ಬ್ರಹ್ಮದೇವರೇ ಮುಖ್ಯವಾದ ಜೀವೋತ್ತಮರಾದ ಎಲ್ಲ ಸುಮನಸ ಎಲ್ಲ ದೇವತೆಗಳ ತೃಣಾಂತ ಮುಕ್ತಿಯೋಗ್ಯರ ಪರ್ಯಂತ ಇರತಕ್ಕ ಪಾಪರಾಶಿ ಇದೆಯಲ್ಲ, ಈ ಸಂಚಿತ ಪಾಪರಾಶಿ ಅಂತ ಅಮರಮುಖನಂದದಲ್ಲಿ ಪರಮಾತ್ಮನ ಕೃಪಾ ದೃಷ್ಟಿ ಯಾವಾಗ ಬೀಳ್ತೋ ದೇವತೆಗಳ ಮುಖ ಅಂದರೆ ಅಗ್ನಿದೇವ, ಅಗ್ನಿಯಲ್ಲಿ ಈ ಪಾಪರಾಶಿಗಳು ಭಸ್ಮ ಆಗತ್ತೆ ಅಂತ ಹೇಳ್ತಾರೆ. ಅಗ್ನಿ ಹೇಗೆ ಎಲ್ಲವನ್ನೂ ಭಸ್ಮ ಮಾಡ್ತಾನೋ ಹಾಗೆ ಈ ಕಮಲಾಸನದಲ್ಲಿ ಪಾಪ ಇರುತ್ತೆ, ಪಾಪಕ್ಕೆ ಕೆಲಸ ಮಾಡ್ತಾನೆ ಅಂತ ಸರ್ವತಾ ಭಾವಿಸಬಾರ್ದು. ಜೀವೋತ್ತಮರವರು, ಅವರಲ್ಲಿ ಯಾವ ದೋಷ ಇಲ್ಲ. ಅವರ ಕೆಳಗಡೆ ಬರುವ ಎಲ್ಲರಲ್ಲಿಯೂ ಸ್ವಲ್ಪ ಸ್ವಲ್ಪ ದೋಷ ಇದೆ, ಸ್ವಲ್ಪ ಸ್ವಲ್ಪ ಅರಿವು ಇದೆ. ಅದನ್ನು ಆಮೇಲೆ ಅವನ ಭಗವದ್ಭಕ್ತರು ಅವರ ಭಗವಂತನ ಕೃಪಾ ಕಟಾಕ್ಷದಿಂದ ಅಗ್ನಿಯಲ್ಲಿ ಹೇಗೆ ನಾವು ಏನು ಹಾಕಿದರೂ ತಗೊಳುತ್ತೋ ಸುಟ್ಟಾಕತ್ತೋ ಹಾಗೆ ಭಗವಂತನ ಕೃಪಾ ಕಟಾಕ್ಷ ಆ ಭಕ್ತರ ಪಾಪಗಳನ್ನು ನಾಶ ಮಾಡುತ್ತೆ, ಸುಟ್ಟು ಹಾಕತ್ತೆ. ಅಂದರೆ ಇದಕ್ಕೆ ಪ್ರಮಾಣ ಏನು? ತಮಃ ಸೂರ್ಯಂ ಯಥಾನೈವ ಪಶ್ಯೇತದ್ವಧರಿಂ ಹಿ ಪಾಪಕರ್ಮ ನಿರೀಕ್ಷೇತ ತದ್ದೂರಾದೇವ ನಶ್ವತಿ ಬ್ರಹ್ಮಾದಿ ದೇವಭಾಗಾಸ್ತು ತೂಲವದ್ಧತೆ ಹರಿಹಿ ಎಂಬ ಪ್ರಮಾಣ ಇದೆ. ರುಜುಗಣದವರಿಗೆ ಪಾಪ ಇಲ್ಲ, ತನ್ನಾಶವೂ ಇಲ್ಲ, ಅವರ ಕರ್ಮಗಳು ಯಾವತ್ತೂ ಪುಣ್ಯಕರ್ಮಗಳೇ. ಅಪರೋಕ್ಷದ ಪೂರ್ವದಲ್ಲಿ ಬರುವ ಕರ್ಮಗಳು ಸಂಚಿತ, ಅನಂತರದ ಕಾಲೀನ ಕರ್ಮ ಆಗಮಿ ಅಂತ ಕರೀತಾರೆ. ಇದನ್ನು ಈ ತರಹ ತಾತ್ಪರ್ಯವನ್ನು ನಾವು ತಿಳಿದುಕೊಳ್ಬೇಕು. ಮುಂದೆ ಹೇಳ್ತಾರೆ, ಚತುಶತ ಭಾಗದಿ ದಶಾಂಶದೊಳಿತರ ಜೀವರಿಗೀವಲೇಶವ ದಿತಿಜ ದೇವರ್ಕಳಿಗೆ ಕೊಡುವ ವಿಶಿಷ್ಟ ಸುಖ ದುಃಖ ಮತಿವಿಹೀನ ಪ್ರಾಣಿಗಳಿಗಾಹುದಿಯ ಸುಖ ಮೃತಿ ದುಃಖವರ ಯೋಗ್ಯತೆಯನರಿದ್ದು ಪಿಪೀಲಕ ಮಶಕಾದಿಗಳಿಗೀವ ಹರಿ. ಪಾಪ ಪುಣ್ಯದ ವಿಭಾಗದ ಕ್ರಮವನ್ನು ಹೇಳ್ತಾರೆ ಇಲ್ಲಿ. ಹಿಂದೆ ಹೇಳಿದ 400 ಭಾಗ ಸ್ವಾತಂತ್ರ್ಯ ಭಾಗದೊಳಗೆ ಸರ್ವರಿಗೆ ಎಲ್ಲರಿಗೂ ತಾರತಮ್ಯ ವಿಭಾಗವಾಗಿ ಭಗವಂತ ಕೊಟ್ಟಿದ್ದು. ಅನಂತರ ಚತುಶತ ಎಂಬ ಪ್ರಯೋಗ ಅಂದರೆ ದಶಾಂಶ 10 ಅಂಶವನ್ನು ತೆಗೆದುಕೊಂಡು ಆ 10 ಅಂಶದೊಳಗೆ ಇತರ ಜೀವರಿಗೆ, ದೇವದೈತ್ಯರಿಗೆ, ಅನನ್ಯವಾದ ದೇಹಸ್ಥನಾದ ಜೀವನಿಗೆ ಅತ್ಯಲ್ಪ ಪಾಪವೂ ಪುಣ್ಯವನ್ನು ಕೊಡ್ತಾನೆ. ಅಂದರೆ ಒಬ್ಬೊಬ್ಬ ಜೀವರಿಗೆ 10 ಅಂಶ ಅಲ್ಲ, ಸಮಸ್ತ ಜೀವರಿಗೆ ಸೇರಿಕೊಂಡು 10 ಅಂಶ ಅಂತ ತಿಳ್ಕೊಳ್ಬೇಕು. 10 ಸ್ವಾತಂತ್ರ್ಯ ಯಾವತ್ತು ಜೀವರಲ್ಲಿ ವಿಭಾಗ ಮಾಡಿದರೆ ಪ್ರತಿ ಜೀವರ ಭಾಗಕ್ಕೆ ಎಷ್ಟು ಸ್ವಲ್ಪ ಸ್ವಾತಂತ್ರ್ಯ ಬರುತ್ತೋ ಅಷ್ಟು ಮಾತ್ರವೂ ಪಾಪ ಪುಣ್ಯಗಳ ದೇಹಸ್ಥ ಜೀವರಿಗೆ ಕೊಡ್ತಾನೆ. ದಿತಿಜ ದೇವರ್ಗಳಿಗೆ, ದಿತಿಪುತ್ರರಾದ ದೈತ್ಯರಿಗೆ ವಿಶಿಷ್ಟ ದುಃಖವನ್ನು ಕೊಡ್ತಾನೆ. ದೇಹಗತ ದೇವತೆಗಳಿಗೆ ವಿಶಿಷ್ಟ ಸುಖವನ್ನು ಕೊಡ್ತಾನೆ. ಅಂದರೆ ಮಾನವರು ಭಗವಂತನ ಭಕ್ತರು ಏನು ಪಾಪಕರ್ಮಗಳನ್ನು ಮಾಡಿರ್ತಾರೋ, ಪುಣ್ಯಕರ್ಮಗಳನ್ನು ಮಾಡುವುದರಲ್ಲಿ ಪ್ರೇರಿಸಿದ ದೇವತೆಗಳಿಗೆ ಹಂಚ್ತಾನೆ ಭಗವಂತ. ಪಾಪಕರ್ಮವನ್ನು ಭಗವದ್ಭಕ್ತರು ಮಾಡಿದ್ದನ್ನು ದೈತ್ಯರಿಗೆ ಕೊಡ್ತಾನೆ, ದೇವತೆಗಳಿಗೆ ಕೊಡಲ್ಲ. ಯಾಕೆ ತಾರತಮ್ಯ ಆಯ್ತಾ ಅಂತ ಕೇಳಿದರೆ ಹಾಗೆ ಆಗೋಲ್ಲ.
ತಾರತಮ್ಯ ಭೇದ ಭಾವ ಇಲ್ಲ ಭಗವಂತನಲ್ಲಿ. ಹೇಗೆ ಅಂದರೆ ದೈತ್ಯರಿಗೆ ಅವರಿಗೆ ತಾವು ಪಾಪಕಾರ್ಯವನ್ನು ಮಾಡುವ ಸಾಮರ್ಥ್ಯ ಸ್ವತಃ ಇಲ್ಲ. ದೇವತೆಗಳು ಆ ದೈತ್ಯರಲ್ಲಿ ನಿಂತುಕೊಂಡು ಬಿಟ್ಟು ಅವರ ದ್ವಾರ ನಮ್ಮ ಇಂದ್ರಿಯಗಳಿಂದ ನಮ್ಮಲ್ಲಿ ಪಾಪಕರ್ಮವನ್ನು ಮಾಡಿಸ್ತಾರೆ. ಅಲ್ಲ, ಹೌದು. ಹಾಗಾದರೆ ದೇವತೆಗಳು ಮಾಡಿಸ್ತಾರೆ, ದೈತ್ಯರು ಮಾಡ್ತಾರೆ, ನಮಗೆ ಪಾಪ ಬರುತ್ತೆ. ನಾವು ಮಾಡಿದ ಪುಣ್ಯದಲ್ಲಿ ಬಹುಪಾಲು ದೇವತೆಗಳಿಗೆ ಹೋಗೋದು. ಹಾಗಲೇ ಪಾಪವೂ ದೇವತೆಗಳಿಗೆ ಹೋಗಬೇಕಲ್ಲ, ದೇವತೆಗಳು ದೈತ್ಯರಿಂದ ಪ್ರೇರಣೆ ಮಾಡಿ ಮಾಡಿಸಿದ್ರಲ್ವಾ ಅಂತ ಹೇಳಿದರೆ ಹಾಗಲ್ಲ, ಹಾಗೆ ಕೊಡಲ್ಲ ಭಗವಂತ. ಯಾಕೆ? ದೇವತೆಗಳು ಮಾಡಬೇಕಾದರೆ ಆ ಪಾಪ ಕರ್ಮಗಳನ್ನು ದೈತ್ಯರಿಂದ ನಮ್ಮಿಂದ ಮಾಡಿಸಬೇಕಾದ್ರೆ ದೈತ್ಯರ ಮುಖಾಂತರ ದೇವತೆಗಳು ಏನು ಮಾಡ್ತಾರೆ? ಭಗವನ್ ಪ್ರೇರಣೆಯ ಭಗವಂತನ ಪ್ರೀತ್ಯರ್ಥಂ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತಾರೆ. ವಿಷ್ಣು ಪ್ರೇರಣೆ ಮಾಡಿದ್ದಾನೆ, ಪರಮಾತ್ಮನ ಪ್ರೇರಣೆಯಿಂದ ಪರಮಾತ್ಮನ ಪ್ರೀತಿಗೋಸ್ಕರ ನಾವು ಇದನ್ನು ಮಾಡಿಸ್ತಾ ಇದ್ದೇವೆ ಅಂತ ಅರ್ಪಣೆ ಮಾಡ್ತಾರೆ. ಆದರೆ ದೈತ್ಯರು ಈ ಜೀವ ಹಾಳಾಗಲಿ, ಇವನು ಪಾಪವನ್ನು ಮಾಡಲಿ ಅಂತ ಮಾಡೋದರಿಂದ, ನಾನು ಮಾಡಿಸ್ತೇನೆ ಅಂತ ಅವರು ಮಾಡೋದರಿಂದ ಅವರಿಗೆ ಪಾಪ ಫಲ ಹೋಗುತ್ತೆ, ದೇವತೆಗಳಿಗೆ ಪಾಪ ಫಲ ಹೋಗೋದಿಲ್ಲ. ಮತಿವಿಹೀನ ಪ್ರಾಣಿಗಳಿಗೆ, ಜ್ಞಾನದಿಂದ ವಿಹೀನರಾದ ಅಜ್ಞಾನಿಗಳಿಗೆ ಪ್ರೇರಣೆ ಅಂತಾರೆ. ಅಜ್ಞಾನಿಗಳಿಗೆ ಮತಿಹೀನ ಪ್ರಾಣಿಗಳು ಅಂತಾರೆ. ಈಗ ಪ್ರಾಣಿಗಳೆಲ್ಲ ಮತಿಹೀನರಿರ್ತವೆ, ಬುದ್ಧಿ ಇರೋದಿಲ್ಲ ಅವರಿಗೆ ಪಾಪ ಪುಣ್ಯದ ಏನೂ ಇದಾಗೋದಿಲ್ಲ ಪ್ರಾಣಿಗಳಿಗೆ. ಆದರೆ ಮತಿವಿಹೀನರು ಬರೀ ಪ್ರಾಣಿಗಳಲ್ಲ, ಮಾನವರು ಇದ್ದಾರೆ. ಮತಿವಿಹೀನರು ಹೇಗೆ ಅಂದರೆ, ಬೆಳಿಗ್ಗೆ ಎದ್ದು ಬಿಟ್ಟು ಕೆಲಸಕ್ಕೆ ಹೋದೆ, ಸ್ನಾನ ಮಾಡಿದೆ, ತಿಂದೆ, ಕೆಲಸಕ್ಕೆ ಹೋಗದೆ, ಬಂದೆ, ಮಲಗದೆ, ಮತ್ತು ಎದ್ದೆ. ಭಗವಂತನ ಪ್ರಜ್ಞೆನೇ ಇಲ್ಲ, ಗುರು ಹಿರಿಯರ ಪ್ರಜ್ಞೆನೇ ಇಲ್ಲ. ಬೆಳಗ್ಗೆ ಏಳೋದು, ತಿನ್ನೋದು, ಕೆಲಸ ಮಾಡೋದು, ದುಡ್ಡು ಗಳಿಸೋದು, ಬರೋದು, ಮಲ್ಕೊಳ್ಳೋದು. ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ನಾವು ಮತಿಹೀನರೇ ತಾನೆ, ಮತಿಹೀನರೇ. ನಮಗೆ ಬುದ್ಧಿ ಇದ್ದು ನಾವು ಬುದ್ಧಿಯನ್ನು ಉಪಯೋಗಿಸಲಿಲ್ಲ, ನಾವು ಆ ಪ್ರಾಣಿಗಳಿಗಿಂತ ಕಡೆಯಾದವು. ಇದನ್ನು ಮಾಡಿದರೆ ಮತಿವಿಹೀನರಿಗೆ. ಆಮೇಲೆ ಈ ಜ್ಞಾನಿಗಳಿರ್ತಾರೆ, ಸ್ವಾಮಿಗಳಿರ್ತಾರೆ, ಪಂಡಿತರಿರ್ತಾರೆ, ಅವರನ್ನ ನಿಂದನೆ ಮಾಡೋದು. ನಾವು ಇದನ್ನು ದಿವಸ ಮಾಡ್ತೀವಲ್ವ? ಯಾವುದೋ ಜ್ಞಾನಿಗಳು, ಯಾರು ಯಾವ ಥರ ಜ್ಞಾನಿಗಳಿರ್ತಾರೆ ಗೊತ್ತಾಗಲ್ಲ ರೀ. ಅವರನ್ನ ನಿಂದನೆ ಮಾಡೋದು, ಜ್ಞಾನಿಗಳನ್ನು, ಭಗವದ್ಭಕ್ತರನ್ನ ನಿಂದನೆ ಮಾಡೋದು. ಈಗಂತೂ ವಿಚಿತ್ರವಾದ ಅಭ್ಯಾಸ. ಏನು ಇಂಟರ್ನೆಟ್ ಬಂದಿರೋದ್ರಿಂದ, ಅಂತರ್ಜಾಲ ಇರೋದ್ರಿಂದ ಎಲ್ಲಿ ನೋಡಿದ್ರು ಯಾರಿಗೂ ಬೈಯೋದೆ. ತಾನು ಮಾಡಿದ ಎಳ್ಳಿನ ಸಾಸಿವೆಯಷ್ಟು ಕೂಡ ಪುಣ್ಯವನ್ನು ಕಳೆದುಕೊಂಡು ಬೆಟ್ಟದಂತಹ ಪಾಪವನ್ನು ಗಳಿಸ್ತಾರೆ. ನೋಡಿ, ನಿಂದನೆ ಮಾಡಬಾರ್ದು ಭಗವದ್ಭಕ್ತರನ್ನ, ಯಾರನ್ನೂ ನಿಂದನೆ ಮಾಡಲಿಕ್ಕೆ ಹೋಗಬಾರ್ದು. ಭಗವದ್ಭಕ್ತರಾದ ಜ್ಞಾನಿಗಳಿಗೆ ಅವನಿಗೇನು ಗೊತ್ತಿದೆ, ಅವ್ರಿಗೇನು ಗೊತ್ತಿದೆ ರೀ? ನನಗೇ ಚೆನ್ನಾಗಿ ಗೊತ್ತು, ಅವ್ರಿಗೇನು ಗೊತ್ತಿದೆ? ಅವರ ಅಹಂಕಾರ ನೋಡಿದ್ರಾ? ಅವರು ಎಲ್ಲಿ ಹೋಗ್ತಾರೆ ನೋಡಿದ್ರಾ? ಹೀಗೆ ಮಾತಾಡಿದವರಿಗೆ ಆ ಜ್ಞಾನಿಗಳು ಮಾಡಿದ ಪಾಪವನ್ನು ಕೊಡ್ತಾನೆ ಅವರಿಗೆ ಭಗವಂತ. ನೀವು ಮಾಡಿದ ಪುಣ್ಯವನ್ನು ಕಸ್ಕೊಂಡು ಅವ್ರಿಗೆ ಕೊಡ್ತಾನೆ. ಇದನ್ನು ಏನು ಮಾಡ್ತೀವಿ ನಾವು ಎಲ್ಲ ಫಿಕ್ಸ್ಡ್ ಡಿಪಾಸಿಟ್ ಅಂತ ಏನು ಇಟ್ಕೊಳ್ತೀವಿ, ಎಲ್ಲವನ್ನು ಕಳ್ಕೊಂಡು ಪಾಪದ ಡಿಪಾಸಿಟನ್ನು ಇಡ್ತೀವಿ ಮುಂದೆ ತೊಗೊಂಡು ಹೋಗ್ಲಿಕ್ಕೆ. ಇದು ನಾವು ಮಾಡ್ತಾ ಇರುವುದು ದಿವಸ ಮಾಡುವ ಕೆಲಸಗಳು. ಜ್ಞಾನಿಗಳಿಗೆ ನಿಂದಿಸುವುದು, ಆಮೇಲೆ ಪ್ರಾಣಿಗಳಿಗೆ ನಿಂದೆ ಮಾಡೋದು, ಹಸುಗಳಿಗೆ ಬೈಯೋದು, ಎಲ್ಲ ಪ್ರಾಣಿಗಳಿಗೂ ಸುಮ್ಮನೆ ಬೈಯೋದು, ಸುಮ್ಮನೆ ಹಿಂಸೆ ಮಾಡೋದು ಪ್ರಾಣಿಗಳಿಗೆ. ಸಲ್ಲದು,
ಸಲ್ಲದು ಅಂತಾರೆ. ಹಾಗೆ ಮಾಡಬಾರದು, ಮಾಡಿದರೆ ಪಾಪ ಬರುತ್ತೆ. ಅಂಥವರಿಗೆ ಏನು ಹೇಳ್ತಾರೆ ಶ್ಲೋಕದಲ್ಲಿ? ಆಹುತಿಯ ಅಂದರೆ ಆ ಜೀವರ ಆಹಾರ, ಭಗವಂತ ಆಯಾ ಜೀವರಿಗೆ ಆಯಾ ಆಹಾರವನ್ನು ಆಯಾ ಕಾಲದಲ್ಲಿ ಅವನು ಕೊಡ್ತಾನೆ. ನಾವು ಹುಟ್ಟಿದಾಗಲೇ ನಮಗೆ ಎಂದು ಎಲ್ಲಿ ಯಾವ ಆಹಾರ ಎಲ್ಲಿ ಸಿಗುತ್ತೆ, ಎಷ್ಟು ಸಿಗುತ್ತೆ, ಯಾವತ್ತು ಸಿಗುತ್ತೆ, ಯಾವ ಸಮಯದಲ್ಲಿ ಸಿಗುತ್ತೆ, ಯಾವ ತರಹದ ಆಹಾರ ಸಿಗುತ್ತೆ ಅಂತ ಭಗವಂತ ನಿಶ್ಚಯ ಮಾಡಿಬಿಟ್ಟಿರ್ತಾನೆ. ನಾವು ಇವತ್ತೇ ಮಠಕ್ಕೆ ಹೋಗ್ತೀವಿ, ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ, ಅವೆಲ್ಲ ಪೂರ್ವ ನಿಯೋಜಿತ ಅದು ಭಗವಂತನದು. ಆಯಾ ಜೀವಿಗಳ ಕರ್ಮ, ಅವರು ಏನು ಮಾಡಬೇಕು ಎಲ್ಲವನ್ನು ಭಗವಂತ ಅವರು ಹುಟ್ಟಿದಾಗಲೇ ಅವರ ಕರ್ಮಕ್ಕೆ ಅನುಸಾರವಾಗಿ ಅದನ್ನು ಆಗಿಸ್ಬಿಟ್ಟಿರ್ತಾರೆ. ನಾವು ಉಣ್ಣುವ ಆಹಾರ ಆಹುತಿ ಕೊಡ್ತಾನೆ ಭಗವಂತ. ಒಳಗಡೆ ವೈಶ್ವಾನರ ಅಗ್ನಿ ಇದೆ, ಅಗ್ನಿಗೆ ಆಹುತಿಯನ್ನು ಕೊಡಬೇಕು ಭಗವಂತನಿಗೆ. ಆಹಾರವನ್ನು ಬಾಯಿ ಅನ್ನುವುದು ಯಜ್ಞಕುಂಡ, ಹಲ್ಲುಗಳು ಇಟ್ಟಿಗೆಗಳು. ಆಹುತಿ ಹಾಕ್ತೀವಿ, ಆಹುತಿ ತೆಗೆದುಕೊಂಡು ಬಿಟ್ಟು ಒಳಗೆ ಹೋಗುತ್ತೆ. ಆ ವೈಶ್ವಾನರ ಅಗ್ನಿ ಅದನ್ನು ಪಚನ ಮಾಡಿಸುತ್ತೆ ಅಲ್ವಾ? ಇಲ್ಲಿರುವ ವೈಶ್ವಾನರ ಅಗ್ನಿಗೆ ಭಗವಂತನ ನಾಮಸ್ಮರಣೆ, ಶಾಸ್ತ್ರಾಧ್ಯಯನ, ಭಗವಂತನ ಭಕ್ತರ ಸ್ತೋತ್ರ, ಭಗವಂತನ ಮಹಿಮೆ, ಭಗವಂತನ ಅವತಾರಗಳ ವರ್ಣನೆ, ಭಗವಂತನ ಗುಣಕೀರ್ತನೆ ಎಂಬ ಆಹುತಿಯನ್ನು ನಮ್ಮಲ್ಲಿರುವ ವೈಶ್ವಾನರ ಅಗ್ನಿಯ ರೂಪ ಪರಮಾತ್ಮನಿಗೆ ಅರ್ಪಿಸಿದರೆ ಪರಮಾತ್ಮ ಅದನ್ನು ಪಚನ ಮಾಡಿಸಿ ನಮ್ಮನ್ನು ಉತ್ತಮ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಪರಮಾತ್ಮ ಮುಖ್ಯ ಪ್ರಾಣನ ದ್ವಾರ ಅಂತ ಇದನ್ನು ಅಂತರಾರ್ಥವನ್ನು ತಿಳಿದುಕೊಳ್ಬೇಕು. ಮೃತಿ, ಮರಣವು ದುಃಖ ಅವರವರ ಯೋಗ್ಯತೆಯನ್ನು ಅರಿತು, ಮಾಡಲ್ಪಟ್ಟ ಕರ್ಮಗಳ ಯೋಗ್ಯತೆಯನ್ನು ಅರಿತು ಪರಮಾತ್ಮ ಏನು ಮಾಡ್ತಾನೆ? ಯಾರಿಗೆ ಕೊಡ್ತಾನೆ? ಬರೇ ನಮ್ಗಳಿಗಲ್ರಿ. ಪಿಪೀಲಕ ಅಂದರೆ ಇರುವೆ, ಮಶಕ ಅಂದರೆ ನೊಣ, ಸೊಳ್ಳೆ, ಇವುಗಳು ಮೊದಲಾದ ಸಮಸ್ತ ಪ್ರಾಣಿಗಳಿಗೆ ಪರಮಾತ್ಮ ಕೊಡ್ತಾನೆ. ನೋಡಿ ಅವನು ಎಂತಹ ಕರುಣಾಮಯಿ ಅಂತ. ಇದಕ್ಕೆ ಪ್ರಮಾಣ ಏನಿದೆ? ಚತುಶ್ಶತೇಷು ಭಾಗೇಶು ದಶಾಂಶ ಜೀವಶಕ್ತಿತ ಪುಣ್ಯಪಾಪ ಫಲಂ ತಾವದ್ ಅನ್ಯಸ್ಯಾದಿ ನಿಶ್ಚಿತಂ ತಾವದೇವಾಲಮಸ್ಯಾಸ್ತಿ ಕ್ಷುದ್ರತ್ವಾದಲ್ಪಶಕ್ತಿತಃ ಯಥಾಯಿ ದೃಶ್ಯತೆ ಲೋಕೆ ಪಿಪೀಲಮಶಕಾದಯಃ ಅಲ್ಪೇನೈವ ಹಿ ತುಷ್ಯಂತಿ ವ್ಯಥತೆ ಚ ಅಲ್ಪದುಃಖಿತಃ ಪಾಪಕರ್ಮದಿ ಯತ್ಕಿಂಚಿತ್ ಜಾಯತೆ ಜೀವತೋ ದ್ವಿಜಾಃ ಯಥಾಭಾಗಂ ತತತ್ರೈತ್ಯಾಃ ಜೀವಾಂಶಾಪಿ ವಿಭಾಗಿನಃ ಅಂತ ಹೇಳ್ತಾರೆ ಪ್ರಮಾಣಗಳನ್ನು. ಇದರ ಅನುವಾದವೇ ನಮ್ಮ ದಾಸವರೇಣ್ಯರ ಈ ಶ್ಲೋಕದ ಅರ್ಥ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಿತ್ಯ ನಿರಯಾಂದಾಖ್ಯ ಕೂಪದಿ ಭೃತ್ಯರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕ ಐದುವ ಕಲಿಯುದ್ವೇಷದಲ್ಲಿ ಸತ್ಯಲೋಕಾಧಿಪ ಚತುರ್ಮುಖ ತತ್ವ ದೇವರ್ಕಳ ತೈತರಿಜ ಮುಕ್ತಿ ಐದುವ ಹರಿಪದಾಬ್ಜವ ಭಜಿಸೆ ಬಕುತಿಯಲಿ. ಇದಕ್ಕೆ ಹೇಳ್ತಾರೆ, ಯಥಾ ಬ್ರಹ್ಮ ವ್ರಜತ್ಯೇಕ ಪರಾಂತೆ ಮುಕ್ತಿ ಸಜ್ಜನೈ ತಥೈವ ದುರ್ಜನೈ ಸಾಕಂ ಪರಾಂತೆ ಕಲಿರೇಕಸಃ ತಮೋಂದಮ್ಯಾದಿ ನೈಕೋಪಿ ಕದಾಚಿತ್ ಬಹಿರಾವ್ರಜತು ಎಂದ ಪ್ರಮಾಣ ಇದೆ. ತಮಸ್ಸಿಗೆ ಹೋಗತಕ್ಕವರಾರು, ಮುಕ್ತಿಗೆ ಹೋಗತಕ್ಕವರಾರು ಎಂಬುದನ್ನು ದಾಸವರೇಣ್ಯರು ವರ್ಣನೆ ಮಾಡ್ತಾರೆ. ನಿತ್ಯ ಮಹಾಪ್ರಳಯ ಕಾಲದಲ್ಲೂ ನಾಶವಾಗದ, ನಿತ್ಯವಾಗಿ ಇರತಕ್ಕ ಆ ಲೋಕಭಾಗದಲ್ಲಿರತಕ್ಕ ನಿರಯ ಅಂದರೆ ನರಕ, ಅದರಲ್ಲಿ ವಿದ್ಯಮಾನವಾದ ಅಂಧಾಕ್ಯ ಅಂದರೆ ಅಂಧತಮಸ್ಸು ಎಂದು ಪ್ರಸಿದ್ಧ ಕೂಪಿದೆ. ಕೂಪ ಅಂದರೆ ಬಾವಿ, ಅಂಧತಮಸ್ಸೆಂಬ ಬಾವಿಯಲ್ಲಿ
ಭೃತ್ಯರಿಂದ ಒಡಗೂಡಿ, ತನ್ನ ಸೇವಕರು ತನ್ನ ಸಹಪಾಠಿಗಳಿಂದ ಒಡಗೂಡಿ ಏನಿದೆ ವರ್ಜಿತ, ಆವರ್ತಿ ವರ್ಜಿತ ಅಂದರೆ ಮತ್ತೆ ಮತ್ತೆ ಹುಟ್ಟುವುದಿಲ್ಲ, ಆವರ್ತಿ ಜನ್ಮ ವರ್ಜಿತವಾದದ್ದು. ಜನ್ಮ ಇಲ್ಲ, ಜನನ ಎಂಬ ಲೋಕ ಇಲ್ಲದ ಲೋಕ, ಅಂಧತಮಸ್ಸ ಲೋಕವನ್ನು ಹೊಂದುವ ಕಲಿ ತನ್ನ ಸಹಪಾಠಿಗಳೊಂದಿಗೆ ತನ್ನ ಸಹಾಯಕರೊಂದಿಗೆ ಅಂಧತಮಸ್ಸಿಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಇದು ಹೇಗೆ ಸಿಗಿಸತ್ತೆ ಅವನಿಗೆ ದಾರಿ? ಭಗವಂತನ ದ್ವೇಷದಿಂದ, ಭಗವದ್ಭಕ್ತರ ದ್ವೇಷದಿಂದ ಪ್ರಾಪ್ತ ಆಗುತ್ತೆ. ಅಲ್ಲರಿ ನಾವು ದ್ವೇಷನೇ ಮಾಡಲ್ಲಪ್ಪ ಭಗವಂತನಿಗೆ. ಸಿಕ್ಕಲ್ಲಿ ಕೈ ಮುಗಿತೀವಿ, ಕಾಲಿಗೆ ಬೀಳ್ತೀವಿ, ನಮಸ್ಕಾರ ಮಾಡ್ತೀವಿ. ಭಗವಂತನಲ್ಲಿ ದ್ವೇಷನೇ ಮಾಡೋಲ್ಲ ಅಂತಂದರೆ ಇಲ್ಲರಿ, ನಾವು ದಿವಸ ಭಗವಂತನ ದ್ವೇಷ ಮಾಡ್ತೀವಿ. ಭಗವದ್ಭಕ್ತರನ್ನು ನಿಂದನೆ ಮಾಡ್ತೀವಲ್ವ? ಭಗವದ್ಭಕ್ತರ ನಿಂದನೆ ಭಗವಂತನ ದ್ವೇಷ ಅಲ್ವ? ಭಗವಂತನೇ ಸರ್ವೋತ್ತಮ ಅನ್ನುವುದನ್ನು ತಿಳಿದುಕೊಂಡು ಕೇಳಿ 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 ನಾನೇ ಮಾಡಿದೆ, ಅವನಿಗೆಲ್ಲಿದೆ, ಅವನೆಲ್ಲಿ ಮಾಡ್ತಾನೆ, ಪರಮಾತ್ಮ ಏನು ಮಾಡ್ತಾನೆ ಅಂತ ನಾವು ನಾಸ್ತಿಕ್ಯವನ್ನು ತೋರಿಸ್ತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವೇ? ಭಗವಂತ ಬೇರೆ, ರಾಮ ಬೇರೆ, ಕೃಷ್ಣ ಬೇರೆ ಅಂತ ಹೇಳ್ತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ರಾಮನು ಸೀತೆಯನ್ನು ಕಳೆದುಕೊಂಡು ದುಃಖಗೊಂಡ ಅಂತೀವಲ್ವಾ, ಲಕ್ಷ್ಮಿಗೂ ಭಗವಂತನಿಗೆ ವಿಯೋಗವನ್ನು ಕಲ್ಪಿಸ್ತವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಹೇಳ್ತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ಭಗವಂತನು ನಮ್ಮಂತೆ, ಭಗವಂತನು ನಮ್ಮಂತೆ. ಕೃಷ್ಣ ಅವತಾರ ಕೇಳ್ತೀರ, ಭಗವಂತ ಬೇಡದಿಂದ ಬಾಣ ಓಡಿಸಿಕೊಂಡು ಬಿಟ್ಟು ತನ್ನ ದೇಹವನ್ನು ಬಿಟ್ಟ ಅಂತ ಹೇಳ್ತೀವಲ್ಲ, ತಾನು ಮೃತನಾದ ಅಂತ ಹೇಳ್ತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ಎಷ್ಟು ತರಹದ ಭಗವಂತನ ದ್ವೇಷವನ್ನು ಮಾಡ್ತೇವೆ ನಾವು. ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭೇದವನ್ನು ಕಲ್ಪಿಸ್ತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ನರಸಿಂಹದೇವರು ಉಗುರಿನಿಂದನೇ ಅಳಬಿಟ್ಟನಪ್ಪ, ಸಾಯಿಸಿಬಿಟ್ಟ ಹಿರಣ್ಯಕಶಿಪುವನ್ನು. ಅವನ ಉಗುರೇ ಹಿರಣ್ಯಕಶಿಪುವನ್ನು ಕೊಂದಿರಬೇಕಾದರೆ ಭಗವಂತ ಇನ್ನೆಷ್ಟು ಶಕ್ತಿವಂತ ಅಂತ ಹೇಳ್ತೀವಲ್ಲ, ಇದರಲ್ಲಿ ಪಾಪ ಖಂಡಿತ ಆಗಲ್ವ? ಭಗವಂತನ ಉಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಕೂದಲು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಯಾರನ್ನೋ ತೆಗೆದುಕೊಂಡು ಬಂದುಬಿಟ್ಟು, ಅಶ್ವಾಂತರನ್ನು ತೆಗೆದುಕೊಂಡು ಬಿಟ್ಟು, ಲಕ್ಷ್ಮಿಯನ್ನು ಮುಖ್ಯ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟು, ರುದ್ರದೇವರನ್ನು ತೆಗೆದುಕೊಂಡು ಬಿಟ್ಟು, ಎಲ್ಲರನ್ನೂ ತೆಗೆದುಕೊಂಡು ಇವನು ಸರ್ವಸ್ವತಂತ್ರ ಅಂತೀವಲ್ಲ, ಇದು ದೋಷ ಅಲ್ವ? ನಾನೇ ಮಾಡಿದ್ದು, ನಾನೇ ಸ್ವತಂತ್ರ, ದೇವರು ಯಾತಕ್ಕೆ ಬೇಕು, ನನ್ನ ಪ್ರಯತ್ನ ಅಂತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ನನ್ನದಲ್ಲದ್ದನ್ನು ನನ್ನದು ಅಂತೀವಲ್ಲ, ಇದು ಭಗವಂತನ ದ್ವೇಷ ಅಲ್ವಾ? ಇವೆಲ್ಲ ದ್ವೇಷಗಳನ್ನು ದಿವಸ ನಾವು ಮಾಡ್ತೀವಲ್ವ, ನಾವು ಅನುಭವಕ್ಕೆ ಬರುತ್ತಲ್ವ ಇದು ದ್ವೇಷ. ಹೀಗೆ ಈ ತರಹ ದ್ವೇಷ ಮಾಡುವುದನ್ನು ನಾವು ಅದಕ್ಕೆ ಹೇಳುವುದು, ಈ ಥರ ದ್ವೇಷವನ್ನು ನಾವು ಮಾಡಬಾರದು. ನವವಿಧ ಭಕ್ತಿ ಹೇಗಿದೆಯೋ ನವವಿಧ ದ್ವೇಷ ಆಗಿದೆ. ಆಚಾರ್ಯರು ಹೇಳ್ತಾರೆ, ಶ್ರೀಮದಾಚಾರ್ಯರು, ನವವಿಧ ದ್ವೇಷವನ್ನು ಬಿಡುವ ತನಕ ಮೋಕ್ಷ ಇಲ್ಲ. ನವವಿಧ ದ್ವೇಷವನ್ನು ಬಿಡಬೇಕು. ಹಾಗೆ ಆ ದ್ವೇಷವನ್ನು ಮಾಡಿಸ್ತಾನಲ್ಲ ಕರಿ, ನಾವು ದಿವಸ ಮಾಡುವ ಪಾಪ ಪುಣ್ಯಗಳನ್ನು ಪ್ರತಿ ಯಾವುದೋ ಕೆಲಸ, ಇಲ್ಲಿ ಬಂದಿದ್ದೀರಾ, ಪ್ರವಚನ ಕೇಳಿದ್ದೀರಾ, ರಾಯರಿಗೆ ನಮಸ್ಕಾರ ಮಾಡ್ತೀರಾ, ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತೀರಾ, ಹೋಗ್ತೀರಾ, ಆವಾಗೇ ಅಂದ್ಬಿಡಿ, ಇವತ್ತೇ ನಾನು ಏನು ಈ ಕರ್ಮವನ್ನು ಭಗವಂತ ನೀನು ನನ್ನಲ್ಲಿ ನಿಂತು ಮಾಡಿಸಿದ್ದೀಯಲ್ಲ, ಇದೆಲ್ಲ ನಿನ್ನ ಪ್ರೇರಣೆಯಿಂದ ನಿನಗೆ ಅರ್ಪಣೆ ಅಂತ ಕೃಷ್ಣಾರ್ಪಣೆ ಮಾಡಿ. ಇನ್ನೊಂದು ಕ್ಷಣದಲ್ಲಿ ನಾವು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಲ್ವಾ? ಕೃಷ್ಣಾರ್ಪಣೆ ಆವಾಗ ಹೇಳ್ತಾನೆ ಇರಬೇಕು. ನಾವು ಬೆಳಿಗ್ಗೆ ಮಾಡಿದ್ದನ್ನು ರಾತ್ರಿ ಹೇಳ್ತೀವಿ ಅಂದರೆ, ಬೆಳಿಗ್ಗೆ ರಾತ್ರಿಗಳ ಮಧ್ಯೆ ನಾವು ಹೊರಟೋದ್ರೆ ಕ್ಷಣದಲ್ಲಿ ಕೃಷ್ಣಾರ್ಪಣೆ ಹೇಳ್ತಾ ಇರಬೇಕು. ಭಗವಂತ ನನಗೆ ಶ್ವಾಸವನ್ನು ಕೊಟ್ಟಿದ್ದೀಯಾ, ಈ ಶ್ವಾಸವನ್ನು ಏನು ಮಾಡಿಸಿದ್ದೀಯಾ ಮುಖ್ಯ ಪ್ರಾಣದ ದ್ವಾರ,
ಅದು ನಿನಗೆ ಅರ್ಪಣೆ. ಕೃಷ್ಣ ನಿನಗೆ ಅರ್ಪಣೆ. ಹಾಗೆಯೇ ನನ್ನ ಪಾಪರಾಶಿಗಳನ್ನು, ನನ್ನ ಪಾಪಕರ್ಮಗಳನ್ನು ಏನು ದೈತ್ಯರ ದ್ವಾರ ನನ್ನ ಕರ್ಮಕ್ಕನುಸಾರವಾಗಿ ಮಾಡಿಸಿದ್ದೀಯಲ್ಲ ಭಗವಂತ, ಇದರ ದೋಷ ನನಗಿದೆ. ಆದರೆ ಈ ದೋಷವನ್ನು ಮುಂದೆ ಬರದ ಹಾಗೆ ನನಗೆ ಮಾಡು. ಇದನ್ನು ನೀನೇ ಮಾಡಿಸಿದ್ದು ನನ್ನ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಈ ತರಹ ಪಾಪವನ್ನು ಮಾಡದ ಹಾಗೆ ಮಾಡು ನನಗೆ ಅಂತ ಹೇಳಿಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಿ, ನಿನಗೆ ಅರ್ಪಣೆ ಅಪ್ಪ ಭಗವಂತ, ಈ ಕರ್ಮದಲ್ಲಿರುವ ರೂಪ ನಿನಗೆ ಅರ್ಪಣೆ ಅಂತ ಅರ್ಪಣೆ ಮಾಡಿ, ಆಗ ಭಗವಂತ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಪಾಪಕರ್ಮಗಳನ್ನು ಭಸ್ಮ ಮಾಡ್ತಾನೆ. ಈಗ ಕಲಿದಾಯಿತು. ಕಲಿ ಅಂಧತಮಸಿಗೆ, ನಿತ್ಯವಾದ ಅಂಧತಮಸಿಗೆ ಹೋಗ್ತಾನೆ, ಅವನ ಸಹಪಾಠಿಗಳು ಹೋಗ್ತಾರೆ. ನಾವೇ ಹೇಳ್ತೀವಿ ನಾನು ಹೋಗ್ದೇನೆ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಅವನ ಎಲ್ಲರನ್ನೂ ಕರ್ಕೊಂಡು ಅವನು ಹೋಗ್ತಾನೆ ಅಂಧತಮಸಿಗೆ. ನಾವು ಅಂಥ ಜನರು ಸವಾಸ ಮಾಡಿದರೆ ನಾವು ಹಂಗೆ ಕರ್ಕೊಂಡು ಹೋಗ್ತೀವಿ. ಹಾಗೆಯೇ ಸತ್ಯಲೋಕಕ್ಕೆ ಅಧಿಪತಿಯಾದ ಚತುರ್ಮುಖ ದೇವರು ಬ್ರಹ್ಮದೇವರು ತತ್ವಾಭಿಮಾನಿ ದೇವತೆಗಳ ಸಹಿತ ಬ್ರಹ್ಮ ತನ್ನ ಸಂಕಟ ಮುಕ್ತರ ಯಾರ್ಯಾರಾಗ್ತಾರೋ ಆ ಜೀವರ ಸಹಿತವಾಗಿ ಪ್ರಳಯ ಕಾಲದಲ್ಲಿಯೂ ನಾಶವಾಗದಂತಹ ನೈಜವಾದ ಸ್ವರೂಪಾನಂದ ಭೋಗವೆಂಬ ಮುಕ್ತಿಯನ್ನು ತನ್ನ ಪರಿವಾರ ಸಹಿತ ತಾನು ಹೊಂದುತ್ತಾನೆ. ತಾರತಮ್ಯಾನುಸಾರ ಅದನ್ನು ಎಲ್ಲ ಕಡೆ ತಿಳ್ಕೊಳ್ಬೇಕು. ಅವರವರ ಯೋಗ್ಯತೆ ಅವರವರ ಎಷ್ಟಿದೆಯೋ ಅದರ ಪ್ರಕಾರ ಯೋಗ್ಯ ಸ್ಥಾನದಲ್ಲಿರಿಸಿ ತನ್ನ ಯೋಗ್ಯ ಸ್ಥಾನವನ್ನು ತಾನು ಹೊಂದುತ್ತಾನೆ. ಯಾತರಿಂದ ಅವನು ಮೋಕ್ಷವನ್ನು ಹೊಂದುತ್ತಾನೆ? ಹರಿಪದಾಬ್ಜ ಭಜಿಸೆ, ಭಗವಂತನಲ್ಲಿ ಅವನ ಭಕ್ತರಲ್ಲಿ ದ್ವೇಷದಿಂದ ಸಹಿತನಾಗಿ ಬಿಂಬರೂಪಿ ಪರಮಾತ್ಮನ ಭಜಿಸುವುದರಿಂದ ಅವನು ಆ ಲೋಕವನ್ನು ಐತಾನೆ. ತನ್ನ ಏಕಾದಶ ಇಂದ್ರಿಯಗಳನ್ನು ಭಗವಂತನಲ್ಲಿಯೇ ಸ್ನೇಹ ಬಿಟ್ಟು ಭಜಿಸೋದ್ರಿಂದ ಆಗತ್ತೆ ಪರಮಾತ್ಮನಲ್ಲಿ. ಆದ್ದರಿಂದ ತಾತ್ಪರ್ಯ ಏನು ಅಂದರೆ ಪರಮಾತ್ಮನ ಭಕ್ತರಲ್ಲಿ ದ್ವೇಷ ಮಾಡದೆ ಪರಮಾತ್ಮನನ್ನು ಭಜಿಸಬೇಕು. ಭಜಿಸಿದರೆ ವೈಕುಂಠ ಪ್ರಾಪ್ತಿ. ತದ್ವಿಪರೀತರಿಗೆ ಯಾವಾಗಲೂ ಭಗವಂತನ ದ್ವೇಷಗಳು, ಭಗವದ್ಭಕ್ತರ ದ್ವೇಷಗಳನ್ನು ಮಾಡ್ತಾ ಅಂಥವರ ಸವಾಸನ್ನೇ ಮಾಡ್ತಾ ಇದ್ದರೆ ಅವರಿಗೆ ಅಂಧತ್ತಮ ಪ್ರಾಪ್ತಿ ಖಚಿತ, ಲೇಷ ಸಂಶಯವೂ ಇಲ್ಲ ಅಂತ ದಾಸವರೆಣ್ಯರು ಇದರಲ್ಲಿ ಹೇಳ್ತಾರೆ. ಇದಕ್ಕೆ ಪ್ರಮಾಣ ಏನು ಅಂದರೆ ಏತು ನಿತ್ಯತಮೋ ನಿಷ್ಠ ಪಾಪರೂಪ ಸ್ವಭಾವತಃ ಚೋರತ್ವೇ ಕಲ್ಪಯಾಮಾಸ ದಂಡಯಾಮಾಸ ತಾನಪಿ ವಿಷ್ಣುರಾಸದಲ್ಲಿ ಹೇಳಿದ್ದಾರೆ. ಅಂದರೆ ನಿತ್ಯವಾದ ತಮಸ್ಸಿನಲ್ಲಿ ನಿಷ್ಠರಾದ ಸ್ವರೂಪತಃ ಸ್ವಭಾವತಃ ಪಾಪರೂಪಿಗಳಾದ ದಾನವ ಅಸುರರು ಶುದ್ಧ ಸತ್ವದಿಂದ ಮುಕ್ತರಾದ ಆದಿ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿ ಅವರ ಸಂಗಡ ಪರಮಾತ್ಮನಲ್ಲಿ ವಿಹಾರ ಕಾಲದಲ್ಲಿ ಅವನ ಉದರದಿಂದ ಹೊರಗೆ ತೆಗೆದು ಚೋರರನ್ನಾಗಿ ಮಾಡ್ತಾನೆ. ಆ ಪಾಪ ಸ್ವರೂಪದ ದಂತಯಾಮ ಶಿಕ್ಷುವವನು ಆಗ್ತಾನೆ ಅಂತ ಹೇಳ್ತಾರೆ ಇದರ ಅರ್ಥದಲ್ಲಿ. ಮುಂದೆ ಹೇಳ್ತಾರೆ, ವಿಧಿ ನಿಷೇಧಗಳೆರಡು ಮುರಿಯದೆ ಮಧು ವಿರೋಧಿಯ ಪಾದ ಕರ್ಪಿಸಲದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನದರಗೀಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ದ್ವಂದ್ವ ಕರ್ಮಗಳನ್ನು, ಪಾಪ ಪುಣ್ಯಗಳೆಂಬ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸದೇ ಹೋದರೆ ಪುಣ್ಯನೂ ಉಳಿಯಲ್ಲ, ಪಾಪನೂ ಉಳಿಯಲ್ಲ. ಆದ್ದರಿಂದ ಪುಣ್ಯ ಉಳಿಬೇಕಾದರೂ ಪಾಪ ಹೋಗಬೇಕಾದರೂ ದ್ವಂದ್ವ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಿಸಲೇಬೇಕು ಅಂತ ದಾಸವರೆಣ್ಯರು ಹೇಳ್ತಾರೆ. ಶಾಸ್ತ್ರದಲ್ಲಿ ಏನು ವಿಧಿಸಿದೆ, ವಿಧಿಕರ್ಮಗಳು, ಪುಣ್ಯಕರ್ಮಗಳು, ಇದನ್ನೂ ಮರಿಬಾರ್ದು. ನಿಷೇಧ ಪಾಪಕರ್ಮಗಳನ್ನೂ ಮರೆಯಬಾರ್ದು. ವಿಧಿಕರ್ಮಗಳೇನಿದೆ, ದಿವಸ ಸಂಧ್ಯಾವಂದನೆ ಮಾಡಬೇಕು, ದಿವಸ ದೇವರ ಪೂಜೆ ಮಾಡಬೇಕು, ದಿವಸ ದೇವರಿಗೆ ನೈವೇದ್ಯವನ್ನು ಮಾಡಬೇಕು, ದಿವಸ ವೈಶ್ವದೇವನ್ನು ಮಾಡಬೇಕು, ದೇವರಿಗೆ ಅರ್ಪಿಸಿದ ಭೋಜನವನ್ನೇ ನಾವು ಊಟ ಮಾಡಬೇಕು. ದೇವರನ್ನು ನಿಂದಿಸಬಾರದು, ದೇವರ ಭಕ್ತರನ್ನು ನಿಂದಿಸಬಾರದು. ಯಾವಾಗಲೂ ಹರಿಸ್ಮರಣೆಯಲ್ಲಿ ಇರಬೇಕು. ನಾವು ಮಾಡುವ ಎಲ್ಲ ಕೆಲಸಗಳನ್ನು ದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಅರಿವಿನಿಂದ ಮಾಡಬೇಕು ಕೆಲಸಗಳನ್ನು. ಇವು ಎರಡನ್ನೂ ಮರೆಯದೆ
ಪರಮಾತ್ಮನಿಗೆ ನಾವು ಮಧುನಾಮಕ ದೈತ್ಯನಿಗೆ ವಿರೋಧಿಯಾದ ಪರಮಾತ್ಮ ಕೃಷ್ಣನ ಪಾದಕ್ಕೆ ಅವನ್ನು ಅರ್ಪಿಸಲು ಅದಿತಿ ಮಕ್ಕಳಿಗೀವ ಪುಣ್ಯವ, ದೇವತೆಗಳಿಗೆ ಪುಣ್ಯವನ್ನು ಕೊಡ್ತಾಳೆ. ಆಯಾ ಜೀವರ ಯೋಗ್ಯತೆ ಅನುಸಾರವಾಗಿ ಕೊಟ್ಟದ್ದು ಉಳಿದ ಪುಣ್ಯವನ್ನು ಅದಿತಿ ದೇವತೆ ಅಂದರೆ ನಾವು ಮಾಡಿದ ಪುಣ್ಯವನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟು ಉಳಿದ ಪುಣ್ಯವನ್ನು ದೇವತೆಗಳಿಗೆ ಕೊಡ್ತಾನೆ. ನಾವು ಮಾಡಿದ ಪಾಪವನ್ನು ದೈತ್ಯರಿಗೆ ಕೊಡ್ತಾನೆ. ನಾವು ಮಾಡಿದ ಜೀವರಿಗೆ ಕೊಟ್ಟ ಪಾಪ ಏನಿದೆ ಪೂರ್ವೋಕ್ತ ಪ್ರಕಾರ ಜೀವರಿಗೆ ಎಷ್ಟು ಪಾಪ ಕೊಡಬೇಕು ಅಷ್ಟು ಕೊಟ್ಬಿಟ್ಟು ಉಳಿದನ್ನು ದೈತ್ಯರಿಗೆ ಕೊಡ್ತಾನೆ. ಹೀಗೆ ಅರ್ಪಿಸಬೇಕು. ಹೀಗೆ ಅರ್ಪಿಸದಿದ್ದರೆ ಏನಾಗತ್ತೆ? ಸುದರ್ಶನ ಧರಗೀಯದರೆ, ಸುದರ್ಶನ ಚಕ್ರವನ್ನು ಹೊಂದಿದ ತತ್ಸರಧಾರಿ ಪರಮಾತ್ಮನಿಗೆ ಅನುಸಂಧಾನದಿಂದ ಅರ್ಪಿತ ಮಾಡದೇ ಹೋದರೆ ಸಮೀಪಕ್ಕೆ ಮೆಲ್ಲನೆ ದೈತ್ಯರು ಬಂದು ಪುಣ್ಯವನ್ನು ಅಪಹಾರ ಮಾಡ್ತಾರೆ. ಜೀವನು ಮಾಡಿದ ಒಂದು ಪುಣ್ಯದ ಕೆಲಸವೂ ಅವನಿಗೆ ಸಿಗೋದಿಲ್ಲ. ಪರಿಮಳ ದ್ರವ್ಯ ಕಟ್ಟಿದ ಪರಿಮಳ ಒಯ್ದರೆ ದ್ರವ್ಯ ಅಪಹೃತವಾದರೂ ಪರಿಮಳ ಹತ್ತಿ ಇದ್ದಂತೆ ಉಳಿದಿರ್ತದೆ ಅಂತ ತಾತ್ಪರ್ಯ. ಹೀಗೆ ದೈತ್ಯರು ಅಪಹರಿಸಿದ ಪುಣ್ಯವು ಅವರಿಗೆ ದಕ್ಕ ಕೊಡುವುದಿಲ್ಲ. ಅವರೇನು ಮಾಡ್ತಾರೆ? ಭಗವದರ್ಪಿತ ಮಾಡ್ತಾರೆ. ಭಗವಂತನ ಸ್ವೀಕಾರ ಮಾಡಿ ಯಾವತ್ತು ದೇವಗಣಕ್ಕೆ ಯೋಗತಾಂತರ ವಿಭಾಗ ಮಾಡ್ತಾನೆ, ಜೀವನಿಗೆ ಪುಣ್ಯವೇ ಇಲ್ಲದಾಗಿ ಪ್ರಕಾರ ಲೇಷ ಉಳಿಯೋದಾಗುತ್ತದೆ. ಪಾಪಗಳು ದೈತ್ಯರು ಅಪಹಾರ ಮಾಡೋಲ್ಲ, ಆದ್ದರಿಂದ ಜೀವನಿಗೆ ಪಾಪಗಳೇ ಉಳಿಯುತ್ತವೆ. ಆದ್ದರಿಂದ ನಾವು ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಲೇಬೇಕು. ಇದು ಹೇಗೆ? ಉದಾಹರಣೆ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಅಥವಾ ನಮ್ಮಲ್ಲಿ ತೋಟ ಇದೆ, ಒಳ್ಳೆಯ ಹಣ್ಣಿನ ಗಿಡ ಇದೆ, ಮಾವಿನ ಹಣ್ಣಿನ ಗಿಡ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆ ಹಣ್ಣಿನ ಗಿಡ ಇದೆ ಅಂತ ತಿಳ್ಕೊಳ್ಳಿ. ವೃಕ್ಷಗಳಿದ್ದಾವೆ. ಅದಕ್ಕೆ ಕಾಯುವವರು ಯಾರೂ ಇಲ್ಲಪ್ಪ, ಯಾರೂ ಇಲ್ಲ. ಆವಾಗ ಏನಾಗುತ್ತೆ? ಯಾರು ಬರ್ತಾರೋ ಅವರೆಲ್ಲರೂ ತೆಗೆದುಕೊಂಡು ಆ ಹಣ್ಣುಗಳಿಂದ ನಮಗೆ ಸಿಗದ ಹಾಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ವಾ? ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ನಾವು ಮಾಡಿದ ಪಾಪಗಳಿಗೆ ಕೃಷ್ಣಾರ್ಪಣ ಎಂದು ಹೇಳಲಿಲ್ಲ ಅಂದರೆ ಆ ಫಲಗಳನ್ನು ಬೇರೆಯವರು ಹೇಗೆ, ಅಲ್ಲಿ ಕಾವಲುಗಾರರು ಯಾರು ಇಲ್ಲದಾಗ ಯಾರು ಹೇಗೆ ತೆಗೆದುಕೊಂಡು ಹೋಗ್ತಾರೋ ಹಾಗೆ ನಮ್ಮ ಪುಣ್ಯಕರ್ಮದ ಫಲಗಳನ್ನು ದೈತ್ಯರು ಎಳೆದುಕೊಂಡು ಹೋಗ್ತಾರೆ. ಒಂದು ಒಳ್ಳೆಯ ಅರ್ಥವಾಗುವ ಉದಾಹರಣೆಯನ್ನು ದಾಸವರೇಣ್ಯರು ಕೊಡ್ತಾರೆ. ನಾವು ವಿಧಿಯನ್ನು ಮಾಡ್ತೀವಪ್ಪ, ನಿಷೇಧ ನಾವೆಲ್ಲ ಮಾಡಿದ್ದೇವೆ, ನಿಷೇಧ ಕರ್ಮವನ್ನು ನಾವು ಮಾಡಿದ್ದೇವೆ ಅಲ್ವಾ? ವಿಧಿ ಶಾಸ್ತ್ರ ಏನು ಹೇಳುತ್ತೆ? ಏಕಾದಶಿ ಉಪವಾಸ ಮಾಡುವಂತ ಹೇಳುತ್ತೆ. ನಾವು ಉಪವಾಸ ಮಾಡೋಲ್ಲ, ನಿಷೇಧ ಕರ್ಮವನ್ನು ಮಾಡ್ತೀವಿ. ಸಂಧ್ಯಾ ವಂದನೆ ಸರಿಯಾದ ಸಮಯಕ್ಕೆ ಮಾಡುವಂತೆ, ಸಂಧ್ಯಾ ವಂದನೆ ನಾವು ಮಾಡೋಲ್ಲ. ಚಾತುರ್ಮಾಸ ವ್ರತವನ್ನು ಮಾಡುವಂಥದ್ದೇ, ಚಾತುರ್ಮಾಸ ವ್ರತವನ್ನು ನಾವು ಮಾಡೋಲ್ಲ. ಚಾತುರ್ಮಾಸದಲ್ಲಿ ವಿಹಿತವಾದ ಪದಾರ್ಥಗಳನ್ನೇ ತಿನ್ನುವಂತ ಹೇಳುತ್ತೆ, ನಾವು ಅದನ್ನು ಬಿಟ್ಟು ಇನ್ನೆಲ್ಲವನ್ನು ತಿಂತೇವೆ. ಚಾತುರ್ಮಾಸ ಬಿಟ್ಟು ಉಳಿದ ಮಾಸಗಳಲ್ಲಿಯೂ ಕೂಡ ನಿಷೇಧವಾದ ಪದಾರ್ಥಗಳನ್ನು ತಿನ್ನಬಾರದು ಅಂತ ಹೇಳ್ತಾರೆ. ನಾವು ನಿಷೇಧವಾದ ಪದಾರ್ಥಗಳನ್ನೇ ತಿಂತೇವೆ. ಈ ನಿಷೇಧ ಮಾಡ್ತೀವಲ್ವ, ನಿಷೇಧ ನಾವು ಅನುಸರಿಸ್ತೀವಲ್ವ, ಈ ನಿಷೇಧಕ್ಕೆ ಪಾಪ ಉಂಟಲ್ವ? ನಾವು ಎಲ್ಲ ಪರಮಾತ್ಮನಿಗೆ ಅರ್ಪಿಸೋಣ, ನಾಳೆ ಮತ್ತೆ ನಾವು ಪಾಪವನ್ನು ಮಾಡ್ತೀವಿ ಅಂತ ಅನ್ನಬಾರ್ದು. ಅರ್ಪಿಸ್ಬೇಕು, ಅದನ್ನು ಆದಷ್ಟು ಬಿಡಬೇಕು. ಇದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಯಥಾಹಿ ಅನಾಥ ವೃಕ್ಷಾದಿ ಪೀಡ್ಯತೆ ನಿಖಿಲೈರಪಿ ರಾಜ್ಞಾ ಪರಿಗೃಹೀತೋ ಯಸ್ತನ್ನ ಪಶ್ಯತಿ ಕಶ್ಚನ ಸಂಕೀರ್ಣ ನಾನಾವಿಧ ಪಾತಕಾನಾಂ ನಿವೃತ್ತಿಮಿಚ್ಛನಂ ಶರಣಂ ವ್ರಜೇದ್ಧರಿಂ ದಯಾಳುರೇತಾ ನಿನಿಭರ್ವ್ಯ ಶೀಘ್ರಂ ಗುರೂಣಿ ಪಾಪಾನಿ ಲಘುಕರೋತಿ ಪುಣ್ಯಪಾಪ ನಿವೃತ್ತಿಂಚ ತಾವತ್ ಕುರ್ಯಾತ್ ಧರಿಂ ಸ್ಮರನ್ ತಸ್ಮಿನ್ನರ್ಪಿತಂ ಪುಣ್ಯಂ ತದ್ವಿಲುಂಪತಿ ರಾಕ್ಷಸಾನಾಂ. ತಾತ್ಪರ್ಯ ನಿರ್ಣಯದಲ್ಲಿ ಈ ರೀತಿ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಅನರ್ಪಿತಂ ಪುಣ್ಯಂ ತದ್ವಿಲುಂಪಂತಿ ರಾಕ್ಷಸಾನಾಂ. ಶ್ರೀಹರಿಗೆ ಅರ್ಪಿಸದೇ ಇರುವ ಪುಣ್ಯ ಪಾಪಗಳನ್ನು ರಾಕ್ಷಸರು ಕೊಂಡೊಯ್ತಾರೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ,
ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರದಿ ಕಲಿ ಮೊದಲುಗೊಂಡ ಕಿಳ ದಾನವ ಕುಲುಜರನು ದಿನ ಮಾಲ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. ಭಗವದ್ವೇಷಿಗಳ ಒಳಗಿರುವ ತತ್ವನಿಯಾಮಕ ಬ್ರಹ್ಮಾದಿ ದೇವತೆಗಳಿಗೆ ಪುಣ್ಯ ಭಾಗದ ವಿಚಾರವನ್ನು ಹೇಳ್ತಾರೆ. ಒಂದು ದೀಪ ಇರತ್ರಿ, ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕ್ತೀವಿ. ಹಾಕಿ ಅದು ಕಶ್ಮಲ ಸಂಕೇತವಾದ ಗಸಿ ಉಳಿಯತ್ತೆ. ತಿಳಿಯ ಎಣ್ಣೆ ಆ ಗಸಿ ಎರಡೂ ಕಳೆದು ದೀಪ ಉರಿಯತ್ತೆ. ಆ ದೀಪ ಬತ್ತಿಯಿಂದ ಸೆಳೆದುಕೊಳ್ಳುವುದು ಒಳ್ಳೆಯ ಎಣ್ಣೆಯನ್ನೇ ಹೊರತು ಗಸಿಯನ್ನಲ್ಲ. ಗಸಿಯನ್ನಲ್ಲಿ ಬಿಡತ್ತೆ ಅಲ್ವಾ, ಗಸಿಯನ್ನು ಅಲ್ಲಿ ಬಿಡತ್ತೆ. ಆ ಗಸಿಯನ್ನು ಬಿಟ್ಟು ತಾನು ಒಳ್ಳೆಯ ಎಣ್ಣೆಯನ್ನು ತೆಗೆದುಕೊಂಡಾಗ ದೀಪದ ಜ್ವಾಲೆ ಪ್ರಕಾಶಿಸುತ್ತೆ, ಮನೆಯೊಳಗೆ ವ್ಯಾಪಿಸುತ್ತೆ, ಕತ್ತಲೆಯನ್ನು ಕಳೆಯುತ್ತೆ. ನಾವು ತಿಲಜ ಹಚ್ಚುವ ದೀಪಕ್ಕೆ ಘೃತನಂದಾದೀಪ ಬಹಳ ಶ್ರೇಷ್ಠ. ಘೃತನಂದಾದೀಪ ಬಹಳ ಶ್ರೇಷ್ಠ, ತುಪ್ಪದ ದೀಪ ಬಹಳ ಶ್ರೇಷ್ಠ. ಅದು ಇಲ್ಲ ಎಣ್ಣೆಯಲ್ಲಿ ಹಚ್ತೀನಿ ಅಂದರೆ ಎಳ್ಳೆಣ್ಣೆ ಬಹಳ ಶ್ರೇಷ್ಠ. ನಾವು ಎಳ್ಳೆಣ್ಣೆಯಲ್ಲಿ ನಾವು ದೇವರ ದೀಪದ ಎಣ್ಣೆ ಅಂತ ತೆಗೆದುಕೊಂಡು ಬಿಡ್ತೀವಿ. ಅದರಲ್ಲಿ ಆಮೇಲೆ ಏನೋ ಯಾರೋ ಹೇಳಿಬಿಟ್ಟಿರ್ತಾರೆ, ಯಾವ ಶಾಸ್ತ್ರದಲ್ಲೂ ಇಲ್ಲ, 5 ತರಹದ ಎಣ್ಣೆಗಳನ್ನು ಮಿಕ್ಸ್ ಮಾಡಿದ ಎಣ್ಣೆಯನ್ನು ದೀಪಕ್ಕೆ ಹಚ್ಚಿಬಿಟ್ರೆ ಪರಮಾತ್ಮ ಮಾಡ್ತಾರೆ. ಅದೆಲ್ಲ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಶುದ್ಧ ಎಳ್ಳೆಣ್ಣೆ ಅಂತಲೇ ಹೇಳಿರೋದು. 5 ಮಿಕ್ಸ್ ಮಾಡಿದ ಎಣ್ಣೆಯನ್ನು ಹಚ್ಚಲೇಬಾರ್ದು. ಕೆಲವರು ನಿಂಬೆ ಹಣ್ಣನ್ನು ರಸವನ್ನು ಹಿಂಡಿ ಅದರ ಸಿಪ್ಪೆಯಲ್ಲಿ ಅದು ಯಾವುದೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಶಾಸ್ತ್ರದಲ್ಲಿ ಹೇಳಿರೋದು ಘೃತನಂದಾದೀಪ, ತೈಲನಂದಾದೀಪ. ನಮಗೆ ಯಾರೋ ಹೇಳ್ತಾರೆ, ಏನೋ ಹೇಳ್ತಾರೆ, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ನಿಂಬೆ ಹಣ್ಣು ರಿವರ್ಸ್ ಮಾಡಿ ಅದನ್ನು ಮಾಡಿ ಅದರಲ್ಲಿ ದೀಪ ಇಟ್ಟು ಹಚ್ಚೋದು. ಇದನ್ನು ಯಾವುದೂ ಶಾಸ್ತ್ರದಲ್ಲಿ ಹೇಳಿಲ್ಲ ರೀ. ಘೃತನಂದಾದೀಪ, ತೈಲನಂದಾದೀಪ 5 ಎಣ್ಣೆಗಳನ್ನು ಮಿಶ್ರಿತ ದೀಪವನ್ನು ಹಚ್ಚಿರಿ ಅಂತ ಯಾರೂ ಹೇಳಿಲ್ಲ. ಇದು ನಮ್ಮ ಕಲ್ಪನೆ, ಯಾರೋ ಕಪ್ಪೋಲ ಕಲ್ಪನೆ. ಯಾರೋ ಹೇಳ್ತಾರೆ, ಕೇಳ್ತಾರೆ, ಅದನ್ನು ಕೇಳು ಇದನ್ನು ಕೇಳು ಅಷ್ಟೇ. 5 ಮಿಶ್ರಿತ ಎಣ್ಣೆಯಿಂದ ಮಾಡಿದ ಅನ್ನವನ್ನು ನೀವು ಊಟ ಮಾಡ್ತೀರಾ? ನಾವೆಲ್ಲ ನಿಷೇಧವನ್ನೇ ಮಾಡುವುದು. ದಾನಕ್ಕೆ ಕೊಡಬೇಕ್ರಿ, ಅಂಗಡಿಗೆ ಹೋಗೋದು, ದಾನಕ್ಕೆ ಕೊಡಬೇಕು, ಇವರಿಗೆ ಬಟ್ಟೆ ಕೊಡಿ, ದಾನಕ್ಕೆ ಕೊಡಬೇಕು, ಇವರಿಗೆ ವಸ್ತುಗಳನ್ನು ಕೊಡಿ. ಅವನ ಅಂಗಡಿಯವನು ಹುಷಾರು, ಅವನಿಗೆ ವ್ಯಾಪಾರ ಆಗಬೇಕು ಅಂತೇಳಿ ಅವನು ಯಾವುದೋ ಒಂದು ದಾನಕ್ಕೆ ಕೊಟ್ಟು ಬಿಡ್ತಾನೆ. ನಿಮಗೆ ಒಳ್ಳೇದು ಬೇಕೋ ದಾನಕ್ಕೆ ಬೇಕೋ, ನೀವು ಉಪಯೋಗಿಸ್ತಿರೋ ದಾನಕ್ಕೆ ಉಪಯೋಗಿಸ್ತಿರೋ ಅಂತ ಕೇಳ್ತಾನೆ ಅವನು. ಎಚ್ಚರ ಇರಬೇಕು. ನಾವು ಉಪಯೋಗಿಸುವ ವಸ್ತುವಿಗಿಂತ ಹೆಚ್ಚು ಕ್ವಾಲಿಟಿ ಇರುವ ವಸ್ತುಗಳನ್ನು ದಾನ ಮಾಡಬೇಕು. ನಾವು ಮಾತ್ರ ಉತ್ತಮವಾದ ವಸ್ತುಗಳನ್ನು ತೆಗೆದುಕೊಂಡು ನಿಕೃಷ್ಟವಾದ ವಸ್ತುಗಳನ್ನು ದಾನ ಮಾಡಿದರೆ ಫಲ ಬರೋದಿಲ್ಲ. ನಾವು ತಿನ್ನಲಿಕ್ಕೆ ಒಳ್ಳೆಯ ಅನ್ನ, ನಾವು ತಿನ್ನಲಿಕ್ಕೆ 70 ರೂಪಾಯಿ 80 ರೂಪಾಯಿ kg ಅಕ್ಕಿ ಚೆನ್ನಾಗಿರೋದು, ಬೇರೆಯವರಿಗೆ ಬೇಯ್ದಿರೋ ಅಕ್ಕಿ ಕೊಟ್ಟರೆ ಫಲ ಹೆಂಗ್ರಿ ಬರುತ್ತೆ? ಬರಲ್ಲ. ದಾನ ಮಾಡಬೇಕಾದ್ರೆ ಕೂಡ ಉತ್ತಮ ದಾನವನ್ನು ಮಾಡಬೇಕು. ತುಪ್ಪದ ನಂದಾದೀಪ ಹಚ್ಚಬೇಕು ಅಥವಾ ಎಣ್ಣೆಯ ನಂದಾದೀಪವನ್ನು ಹಚ್ಚಬೇಕು. ಇವರು ಹೇಗೆ ಕಲಿ ಆರಂಭ ಮಾಡಿ ದಾನವರ ಸಮಸ್ತ ದೈತ್ಯರು ಮತ್ತು ದೈತ್ಯ ಕುಲದಲ್ಲಿ ಉತ್ಪನ್ನರಾದ ದೇವಯೋನಿಜರಾದ ಅಜಾಣಜ ದೇವತೆಗಳು ಅಸುರರು ಈ ಯಾವತ್ತು ಮಂದಿ ದೈತ್ಯರು ಏನು ಮಾಡ್ತಾರೆ, ಪ್ರತಿ ಕ್ಷಣದಲ್ಲಿ ತಾವು ಮಾಡುವ ಪುಣ್ಯ ಫಲವನ್ನು
ಉಪಲಕ್ಷಣೀಯ ಏನು ತಿಳ್ಕೊಳ್ಬೇಕು ಅಂದರೆ ದೀಪ ಸದೃಶ ಪರಮಾತ್ಮ, ಈ ಪರಮಾತ್ಮನೆಂಬ ದೀಪ ಗಸಿ ಸದೃಶವಾದ ದೈತ್ಯರ ಪಾಪಗಳನ್ನು ತಾನು ಸ್ವೀಕಾರ ಮಾಡೋದಿಲ್ಲ. ಈ ಗಸಿಯನ್ನು ಪಾಪ ಅಂತ ತಿಳ್ಕೊಳ್ಳಿ, ಬೆಳಕನ್ನು ಪರಮಾತ್ಮ ಅಂತ ತಿಳ್ಕೊಳ್ಳಿ, ಆ ದೀಪನ ಆ ಗಸಿಯನ್ನು ತೆಗೆದುಕೊಳ್ಳೋದಿಲ್ಲ. ಅದರಲ್ಲಿ ಉಳಿಸಿ ದೈತ್ಯರಿಂದ ಅನಾದಿ ಕರ್ಮವನ್ನು ಅನುಸರಿಸಿ ಮಾಡಿದ ಪುಣ್ಯಕರ್ಮದಿಂದ ಜನಿತವಾದ ಹುಟ್ಟಿದಂತಹ ತೈಲ ಸದೃಶವಾದ ಪುಣ್ಯ ಪಾಪಗಳ ಫಲವನ್ನು ತಾನು ಆಕರ್ಷಣೆ ಮಾಡಿ ಬ್ರಹ್ಮಾದಿಗಳಿಗೆ ಪುಣ್ಯ ಫಲವನ್ನು ಕೊಡ್ತಾನೆ. ಮತ್ತು ಆಯಾ ದೇವತೆಗಳಲ್ಲಿ ರಮಿಸ್ತಾನೆ ಭಗವಂತ. ಅಂದರೆ ನಾವೇನು ಮಾಡಬೇಕು? ನಮ್ಮ ದೇಹದಲ್ಲಿ ಭಗವಂತ ಕಾಣಬೇಕು. ನಾವು ದೀಪ ಹಚ್ಚಬೇಕು. ದೀಪ ಹಚ್ಚಬೇಕಾದರೆ ಶುದ್ಧವಾದ ಭಕ್ತಿಯಿಂದ, ಶುದ್ಧವಾದ ಜ್ಞಾನದಿಂದ ಭಗವಂತನನ್ನು ತಿಳಿದುಕೊಂಡು ಬಿಟ್ಟು ಆ ಜ್ಞಾನ ದೀಪವನ್ನು ಹಚ್ಚಬೇಕು. ಜ್ಞಾನ ದೀಪವನ್ನು ಹಚ್ಚಿದಾಗ ನಮ್ಮ ಹೃದಯದಲ್ಲಿ ಪ್ರಕಾಶಗೊಂಡು ಭಗವಂತನ ಇರುವಿನ ಅರಿವು ನಮಗಾಗುತ್ತೆ ಅಲ್ವಾ? ಪ್ರಕಾಶಮಾನ ಆಗುತ್ತೆ. ನಾವು ಏನು ಕೆಟ್ಟದನ್ನು ಅಕಸ್ಮಾತ್ತಾಗ ಮಾಡುವ ಪುಣ್ಯದಲ್ಲಿ ನಮ್ಮ ಕರ್ಮಾನುಸಾರವಾಗಿ ನಾವು ಏನು ಪಾಪಕರ್ಮಗಳನ್ನು ಭಗವಂತ ಕ್ಷಮಿಸಿ ಅದನ್ನು ದೈತ್ಯರಿಗೆ ಕೊಡ್ತಾನೆ. ಪ್ರಕಾಶಮಾನವಾಗಿ ನಮ್ಮ ಹೃದಯವೆಂಬ ಮಂದಿರವನ್ನು ಬೆಳಗ್ತಾನೆ ಭಗವಂತ. ಆವಾಗ ನಮಗೆ ಹೃದಯದಲ್ಲಿರುವ ಭಗವಂತ ಬಿಂಬರೂಪಿ ಪರಮಾತ್ಮನ ದರ್ಶನ ಆಗತ್ತೆ. ಯಾಕೆಂದರೆ ಒಳಗಡೆ ಜ್ಞಾನದೀಪ ಹೊತ್ತಿ ಪ್ರಕಾಶ ಉರಿತಾ ಇರುತ್ತೆ. ಅದನ್ನು ತಿಳ್ಕೊಳ್ಬೇಕು. ಆಮೇಲೆ ಹೇಳ್ತಾರೆ, ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿ ಎಂದೆನಿಸಿ ಕೊಂಬನು ವೇದ ಸ್ಮೃತಿಗಳೊಳು ಬುದ್ಧಿಪೂರ್ವಕವಾಗಿ ವಿಭುಧರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಸಲಿಪ್ಪ. ಪರಮಾತ್ಮ ತನ್ನ ಭಕ್ತರು ಏನೇನು ಸಮರ್ಪಿಸ್ತಾರೋ ಪುಣ್ಯ ಪಾಪಗಳನ್ನು ತಾನು ತೆಗೆದುಕೊಂಡು ನಿರ್ದೋಷನಾಗಿರ್ತಾನೆ. ಇದ್ದಲೆ ಅಂದರೆ ಇಜ್ಜರಲ್ಲ, 2 ತಲೆಗಳುಳ್ಳ ದೇವರು. ನಿತ್ಯದಲ್ಲಿ ಜನರು ಹಾಕಲ್ಪಟ್ಟ ಮೇಧ ಸಮೀಚೀನವಾದ ಪದಾರ್ಥಗಳು, ಅಮೇಧ್ಯ ಅಸಹ್ಯಕರವಾದ ಪದಾರ್ಥಗಳು ಇವುಗಳನ್ನು ಉಂಡು ಅಂದರೆ ಇವುಗಳು ಭೋಜನ ಮಾಡಿ ಈ ಪ್ರಪಂಚದಲ್ಲಿ ಒಳ್ಳೆಯ ಶುಚಿಯಾದವನು ಎಂತಲೂ ನಿರ್ದೋಷಿ ಅಂತಲೂ ಅನಿಸ್ಕೊಳ್ತಾನೆ. ಅಂದರೆ ಭಗವಂತ ಅದನ್ನು ಉಂಡು ಅದರಲ್ಲಿರುವ ಸಾಕ್ಯ ರಸವನ್ನು ತಾನು ತೆಗೆದುಕೊಳ್ತಾನೆ ಅಂತ ತಿಳ್ಕೊಳ್ಬೇಕು. ಭಗವಂತನಲ್ಲಿ ನಾವು ಯಾವ ಕರ್ಮವನ್ನು ಮಾಡಿದರೂ ಸಮರ್ಪಿಸಿದರೂ ಯಾವ ಪುಣ್ಯಗಳನ್ನು ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಮಹಾತ್ಮಾಪೂರ್ವಕ ಜ್ಞಾನದಿಂದ ಕರ್ಮಗಳನ್ನು ಮಾಡಬೇಕು. ಮಾಡಿದಂತಹ ಜ್ಞಾನಿಗಳು ಬುದ್ಧಿಪೂರ್ವಕವಾಗಿ ಮನಸ್ಸಿಗೆ ಪಾಪ ಎಂದು ತಿಳಿದು ಮಾಡ್ತಾನೋ ಅನಾದಿ ಕರ್ಮ ಪರಂಪರಾದಿಂದ ಕರ್ಮ ವೈಚಿತ್ರ ಆದಿ ಆಗಿರುವುದರಿಂದ ಅದನ್ನು ಅನುಸರಿಸಿ ಪಾಪಕರ್ಮಗಳನ್ನು ಅವನು ಮಾಡ್ತಾನೋ ಅತ್ಯಂತ ಆದರದಿಂದ ವೇದ ಸ್ಮೃತಿಗಳು ಅಪೌರುಷೇಯವಾದ ಸ್ಮೃತಿಗಳು ಇವರು ಹೇಳಿದ ಪ್ರಕಾರ ಅನುಸಂಧಾನ ಸಹಿತವಾಗಿ ಯಾರು ಮಾಡ್ತಾರೋ ಅರ್ಪಿಸ್ತಾರೋ ಕರ್ಮವನ್ನು ಭಗವಂತನಿಗೆ ಅದು ನಿಷಿದ್ಧವಾದರೂ ಭಗವಂತ ತಾನು ಸ್ವೀಕಾರ ಮಾಡಿ ತನ್ನ ಭಕ್ತರನ್ನು ಉದ್ಧರಿಸುತ್ತಾನೆ. ಎಂಥ ಕರುಣೆ ನೋಡಿ ಭಗವಂತನಿಗೆ. ಯಾರಾದರೂ ನಾನು ಮಾಡಿದ ಪಾಪ ತಗೊಳ್ರಿ ಎಂದು ತಗೊಳ್ತಾರೇನ್ರಿ? ತಗೊಳ್ಳಲ್ಲ. ನಾನು ಮಾಡಿದ ಪುಣ್ಯ ತಗೊಳ್ಳಿರ್ಬೇಕಾದ್ರೆ ಬರ್ತಾರೆ, ನಾನು ಮಾಡಿದ ಪಾಪ ತಗೊಳ್ರಿ. ಭಗವಂತ ನೋಡಿ ಏನು ಕೊಟ್ಟರು ತನ್ನ ಭಕ್ತನಾಗಿದ್ದಕ್ಕೆ ಸ್ವೀಕರಿಸಿ ಉದ್ಧಾರವನ್ನು ಮಾಡ್ತಾನೆ ಭಗವಂತ. ಅಂತ ಕರುಣಾಮಯೇ ಅವನು. ಅದರಿಂದ ಅವನಿಗೆ ವಿಕಾರ ಇದ್ದಾವೆ, ವಿಕಾರ ಇಲ್ಲ. ಅಗ್ನಿಗೆ ನೀವು ಏನು ಅರ್ಪಿಸಿರೋ ಅಗ್ನಿಗೆ ವಿಕಾರ ಇದೆ, ಇಲ್ಲ ಅಗ್ನಿ ಶುಚಿ. ನೀವೇನು ಅರ್ಪಿಸಿದಿರೋ ಅಗ್ನಿ ಶುಚಿ, ಹಾಗೆ ಭಗವಂತ ಶುಚಿ. ಭಕ್ತರಿಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅತಿಶಯವನ್ನಾಗಿ ಮಾಡ್ತಾನೆ. ಸ್ಥೂಲ ದೇಹದಲ್ಲಿ ಇರ್ತಾನೆ ಜೀವನಲ್ಲಿ. ಅವನ ದಾರುಢ್ಯ, ಅವನ ಭಕ್ತಿ ಅನುಸಂಧಾನ ದಾರುಢ್ಯ ಹೇಗೆ ಬಲವಾಗಿ ಅಭಿವೃದ್ಧಿ ಮಾಡ್ತಾನೋ ಹಾಗೆ ಸಮತೂಕ ಪಾಪಗಳನ್ನು ನಾಶ ಮಾಡ್ತಾ ಹೋಗ್ತಾನೆ ಭಗವಂತ ಅಂತ ಈ ಶ್ಲೋಕದ ತಾತ್ಪರ್ಯ. ಮುಂದೆ ಹೇಳ್ತಾರೆ, ಒಡೆಯರಿದ್ದ ವನಸ್ಥ ಫಲಗಳ ಬಡೆದು ತಿಂಬುವರುಂಟೆ ಕಂಡರೆ ಹೊಡೆದು ಬಿಸುಟುವರೆಂಬ ಭಯದಿಂ ನೋಡಲಂಜುವನೋ ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳ ಕಾರೊಡಲನ ಆಳುಗಳು ಎಂದ ಮಾತ್ರದಿ ಓಡುವುದು ದುರಿತ. ಯಜಮಾನ ಇರತಕ್ಕ ತೋಟಗಳಲ್ಲಿ
ಇರುವ ಫಲಗಳನ್ನು ಯಾರಾದರೂ ಬಂದು ಕಳ್ಳರು ಬಂದು ಬಡಿದು ತಿಂತಾರಾ? ಇಲ್ಲ. ಯಾಕೆಂದರೆ ಯಜಮಾನ ನೋಡಿದರೆ ಹೊಡೆದು ಓಡಿಸ್ತಾನೆ ನಮಗೆ ಅಂತ ಭಯ ಇರುತ್ತೆ. ನೋಡ್ಲಿಕ್ಕೆ ಅಂಜುತ್ತಾರೆ. ಹಾಗೆ ಪುಣ್ಯಕರ್ಮಗಳನ್ನು ಭಗವಂತನಿಗೆ ಅರ್ಪಿತ ಮಾಡಿದರೆ ಪರಮಾತ್ಮ ಕಾವಲು ಇದ್ದು ದೈತ್ಯರು ಅಪಹರಿಸದಂತೆ ಮಾಡಿ ತಾನು ಸ್ವೀಕಾರ ಮಾಡ್ತಾನೆ. ದೈತ್ಯರು ಅಪಹರಿಸೋದಕ್ಕೆ ಅವರಿಗೆ ಸಾಮರ್ಥ್ಯ ಇರೋದಿಲ್ಲ. ಮಡದಿ ಮಕ್ಕಳು ಬಂಧುಗಳು ಮಾಡುವ ಕರ್ಮಗಳು, ಇನ್ನೂ ನೆಂಟರು ಇವರ ಕರ್ಮ ಕುರಿತು ಮಾಡಿ ಇನ್ನೂ ಅನೇಕ ಕಾರಣಗಳಿಂದ ಮಾಡಿದ ಪಾಪಕರ್ಮಗಳು ಇವು ತಾನೇನು ತನ್ನದಾರ ಪುತ್ರಾದಿ ಬಂಧು ಬಳಗವೇನು ಸರ್ವ ಪ್ರಾಣಿಗಳಿಂದ ಕಾರುಡಲನ ಅಂದರೆ ಕಪ್ಪು ಕೃಷ್ಣನ ನೀಲಮೇಘ ಶ್ಯಾಮನಾದ ಶ್ರೀಕೃಷ್ಣನ ಆಳುಗಳಿಂದ ಮಾಡಿದ ನಾನು ಅಧೀನ ಶ್ರೀಕೃಷ್ಣನಿಗೆ ಅಂತ ಮಾತ್ರದಿಂದ ಸರ್ವ ಪಾಪಗಳು ಕೃಷ್ಣಾರ್ಪಣ ಅಂತ ಅನ್ನೋದರಿಂದ ಅವನ್ನೆಲ್ಲವನ್ನು ಲೇಪ ಆಗೋದಿಲ್ಲ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ. ತನ್ನ ಬಂಧುಗಳು, ತನ್ನ ಶಿಷ್ಯರು, ಎಲ್ಲ ಜೀವಿಗಳು ಮಾಡುವ ಪಾಪಕರ್ಮ ಇದೆಯಲ್ಲಪ್ಪ, ಅದನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ರಾಘವೇಂದ್ರ ಸ್ವಾಮಿ ಹೇಳಿದ ಹಾಗೆ ನಾವು ಅರ್ಪಣೆ ಮಾಡಬೇಕು. ಇದರಲ್ಲಿ ಒಂದು ತಿಳ್ಕೊಳ್ಬೇಕು ಏನು ಅಂತಂದರೆ, ನಾವು ಈಗ ಏನಾದರೂ ಮಾಡ್ತಾ ಇದ್ದರೆ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಕರ್ಮಗಳನ್ನು ಮಾಡಬೇಕಾದ್ರೆ ಈಗ ನಮ್ಗೆ ಉದಾಹರಣೆ ಹೇಳಬೇಕು ಅಂದರೆ, ನಾವು ಹೋಗ್ತೇವಲ್ಲ, ದೇಹ ತ್ಯಜಿಸಿದ ಮೇಲೆ ಧರ್ಮೋದಕ ಅಂತ ಮಾಡ್ತಾರೆ. ಧರ್ಮೋದಕ್ಕೆ ಹೋದಾಗ ಏನು ಮಾಡಬೇಕು? ಧರ್ಮೋದಕ್ಕೆ ಹೋದಾಗ ಧರ್ಮೋದಕ ಅಂತ ಯಾಕೆ ಅಂತಾರೆ? ನಾವು ಮಾಡಿದ ಪುಣ್ಯವನ್ನು ಧರ್ಮವನ್ನು ಅವನಿಗೆ ಧಾರೆ ಎಳೆಯಬೇಕು ಆ ಜೀವನಿಗೆ. ಅದಕ್ಕೆ ನೀರು ಬಿಡಿಸೋದಲ್ಲಿ ನಾವು ಸಂಕಲ್ಪ ಮಾಡಿ ಹೋದರೆ ಮನೆಯಿಂದ ಅವನು ಮಾಡಿರ್ತಾನೋ ಇಲ್ಲೋ, ಅರ್ಪಣೆ ಮಾಡಲಿಕ್ಕೆ ಆಗತ್ತೋ ಇಲ್ಲೋ, ನಾವು ಹೋದರೆ ಒಂದು ಪ್ರವಚನ ಕೇಳಿದ್ದು, ಒಂದು ತಿಂಗಳು ಪ್ರವಚನ ಕೇಳಿದ್ದು, ಅಥವಾ ಒಂದು ದಿವಸ ಪೂಜೆ ಮಾಡಿದ್ದು, ಅಥವಾ ಏನು ನಾವು ಮಾಡಿದ ಪೂಜೆಗಳನ್ನು ಆ ಪುಣ್ಯಗಳನ್ನು ಅವನಿಗೆ ಆ ಜೀವನಿಗೆ ಅರ್ಪಿಸಬೇಕು ಅನ್ನೋದೇ ಧರ್ಮೋದಕ ಅನ್ನೋದು. ನಾವು ಸುಮ್ಮನೆ ಹೋಗಿ ನೀರು ಬಿಡ್ತೀವಿ, ತಿಂದು ಬರ್ತೀವಿ ಅಷ್ಟೇ. ಧರ್ಮೋದಕ ಅಂತಂದರೆ ಅದು ಅವನು ಜೀವಿ ಮಾಡಿರ್ತಾನೆ ಇಲ್ಲೋ, ಯಾರಾದರೂ ಬೇಕಾದವರು, ಯಾರಾದರೂ ತಿಳಿದವರು, ತೊಡಕೊಂಡಿದ್ದವರು, ಅವರು ತೀರಿದ ಸುದ್ದಿ ಬಂದು ಕೂಡಲೇ ಆ ಜೀವಿ ಮಾಡಿದ ಎಲ್ಲ ಪಾಪ ಪುಣ್ಯಕರ್ಮಗಳು ನಿನಗೆ ಸಮರ್ಪಿತ ಹರಿಯೇ, ಆ ಜೀವನ ಪರವಾಗಿ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಶ್ರೀಕೃಷ್ಣಾರ್ಪಣೆ ಮಾಡಿದರೆ ಅದರ ಶ್ರೇಷ್ಠ. ಮುಂದೆ ಹೇಳ್ತಾರೆ, ಜ್ಞಾನ ಕರ್ಮೇಂದ್ರಿಯಗಳಿಂದ ಆನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸುತ್ತಲಿರು. ಕಾಲಕಾಲದಲ್ಲಿ ಪ್ರಾಣಪತಿ ಕೈಗೊಂಡು ನಾನಾ ಯೋನಿ ಐದಿಸನೊಮ್ಮೆ ಕೊಡದಿರ ದಾನವರು ಸೆಳೆಯೋ ಇವರೆಲ್ಲ ಪುಣ್ಯರಾಶಿಗಳನ್ನು. ಮಾಡಿದ ಕರ್ಮ ಸಮೂಹಗಳನ್ನು ಅರ್ಪಿಸಬೇಕು ಭಗವಂತನಿಗೆ. ಜ್ಞಾನ ಕರ್ಮೇಂದ್ರಿಯಗಳಿಂದ ಆನೇನು ಮಾಡುವ ಕರ್ಮಗಳ ನಾನು ಏನೇನು ಮಾಡ್ತೀನೋ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಂದ ಏನೇನು ಪಾಪವನ್ನು ಮಾಡ್ತೀನೋ ಎಲ್ಲವನ್ನೂ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ತಲಿರು. ಕಾಲಕಾಲದಲ್ಲಿ ಪ್ರತಿಕ್ಷಣ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸು. ನಾವು ಇವತ್ತಿನ ಕರ್ಮವನ್ನು ಅರ್ಪಿಸ್ತೇವೆ, ನಿನ್ನೆ ಕರ್ಮವನ್ನು ಅರ್ಪಿಸಿಲ್ಲ. ನಾವು ಹಿಂದೆ ಮಾಡಿದ ಕರ್ಮವು ಭಗವಂತ ನಿನ್ನ ಪ್ರೇರಣೆಯಿಂದ ಮಾಡಿದ್ದು ಎಲ್ಲ ನಿನಗೆ ಅರ್ಪಿತ ಅಂತ ಅರ್ಪಿಸಿ. ಮುಂದೆ ಮಾಡುವ ಕರ್ಮಗಳು ನಿನ್ನ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ, ನಿನಗೆ ಅರ್ಪಿತ ಅಪ್ಪ, ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಭಗವಂತನಿಗೆ ಅರ್ಪಿಸಿ. ಕಾಲದಲ್ಲಿ ಅರ್ಪಿಸಬೇಕು. ನಿದ್ರೆ ಮಾಡಿದರೆ ನೀನು ನಿದ್ರೆ ಅನ್ನೋ ನನಗೆ ಕೊಟ್ಟೆಪ್ಪ, ಸುಷುಪ್ತಿಕಾವನ್ನು ಕೊಟ್ಟಿದ್ದೀಯಾ, ಒಳ್ಳೆ ಚೆನ್ನೈನಲ್ಲಿ ನಿಂತು ಬಿಟ್ಟು ಮಾಡಿ ಸುಷುಪ್ತಿ ಕೊಟ್ಟಿದ್ದೀಯಾ, ಇದೆಲ್ಲ ನಿನ್ನಿಂದ ಆಗಿದ್ದು, ನಿನಗೆ ಅರ್ಪಣ ಅಂತ ಎದ್ದು ಕೃಷ್ಣನಿಗೆ ಅರ್ಪಣೆ ಮಾಡಿ. ಯಾಕೆಂದರೆ ಎಷ್ಟೋ ಜನ ಮಲಗಿದವರು ಹಾಗೆ ಮಲಗೇ ಇರ್ತಾರೆ ಪರ್ಮನೆಂಟಾಗಿ ಅಲ್ವಾ? ಅಯ್ಯೋ ಮಲಗಿದ್ರು ಹೇಳಲೇ ಇಲ್ಲ, ಎದ್ದು ಅರ್ಪಿಸೋಣ ಅಂತೀರಾ? ಮಲಗಬೇಕಾದರೆ ಅರ್ಪಿಸಿ, ಕ್ಷಣಕ್ಕೂ ಅರ್ಪಿಸಿ, ಬೆಳಿಗ್ಗೆ ಎದ್ದ ತಕ್ಷಣ ಅರ್ಪಿಸಿ. ನೀವು ನಿದ್ದೆಯಲ್ಲಿ ಏನೇನು ಮಾಡಿದ್ದು ಎಲ್ಲವನ್ನೂ ಅರ್ಪಿಸಿ ಭಗವಂತನಿಗೆ. ಹಾಗೆ ಮಾಡಬೇಕು. ಹಾಗೆ ಮಾಡಿ ಆಮೇಲೆ ನಾನಾ ಯೋನಿಗಳಿಂದ ಮಾಡಿದ ಪಾಪವನ್ನು ಭಗವಂತನಿಗೆ ಅರ್ಪಿಸಿ.
ಪ್ರಾಣಪತಿ ಕೈಕೊಂಡು ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಸ್ವಾಮಿಯಾದ ಶ್ರೀಮನ್ನಾರಾಯಣ ಭಿನ್ನ ಪರಮಾತ್ಮ ಸ್ವೀಕಾರ ಮಾಡಿ ನಾನಾ ಯೋನಿ ಐದಿಸನು. ಪಾಪಕರ್ಮದಿಂದ ಪ್ರಾರಬ್ಧ ಲೇಪವಾದ ನಾನಾ ಯೋನಿಗಳ ಪಾಪ ಅರ್ಪಿತ ಮಾಡೋದ್ರಿಂದ ಅದನ್ನು ಸ್ವೀಕಾರ ಮಾಡಿ ಆ ಯೋನಿಗಳಿಗೆ ನಮ್ಮನ್ನು ಮತ್ತೆ ಜನಿಸುವುದಿಲ್ಲ. ಭಗವಂತ ಜನಿಸಲಿಕ್ಕೆ ಕಾರಣ ಕೊಡುವುದಿಲ್ಲ. ಆ ಕಾರಣದಿಂದ ಪಾಪ ಅರ್ಪಿಸಬೇಕು. ಅರ್ಪಿತವೇ ವಿಧಿ. ಒಮ್ಮೆ ನಾವು ಪಾಪವನ್ನು ಅರ್ಪಿತ ಮಾಡಲಿಲ್ಲ ಅಂತಂದರೆ ಆ ಯೋನಿಗಳಲ್ಲಿ ನಾವು ಮಾಡಿದ ಪಾಪ ಇದೆಯಲ್ಲ, ಅಲ್ಲೇ ನಿಂತು ತತ್ ಪುಣ್ಯ ತತ್ ಫಲಗಳ ನಾನಾ ಯೋನಿಗಳ ಭೋಗ ದ್ವಾರ ನಾನಾ ಯೋಗಿಗಳ ಮುಖಾಂತರ ಜನಿಸಿ ಭೋಗವನ್ನು ಭಗವಂತ ಮಾಡಿಸ್ತಾನೆ. ಇದೇ ಪ್ರಕಾರ ಪುಣ್ಯಕರ್ಮ ಅರ್ಪಿತವೆಂದು ಹೇಳಿದರೆ ಎಲ್ಲ ಪುಣ್ಯರಾಶಿಗಳ ಅರ್ಪಿತ ಮಾಡಿದ ಪುಣ್ಯರಾಶಿಗಳನ್ನು ದಾನವರು ಕಳೆದುಕೊಂಡು ಹೋಗ್ತಾರೆ. ಹೀಗೆ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಅನ್ನೋದು ಹೇಳ್ತಾರೆ. ಶ್ರುತಿಸ್ಮೃತ್ಯರ್ಥವ ತಿಳಿದಿಹಮ್ಮತಿ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳ ಕೊಡು ತಿಪ್ಪ ನಿತ್ಯ ಹರಿ ಚತುರ್ದಶ ಭುವನಾಧಿಪತಿ ಕೃತಜ್ಞ ನಿಯಾಮಕನು ಎನೆಮತಿ ಭ್ರಂಶ ಪ್ರಮಾದ ಸಂಕಟ ದೋಷ ಅವಗಿಲ್ಲ. ಅಹಂ ಮಮತಾದಿಗಳಿಂದ ಮಾಡಿದ ಕರ್ಮಗಳನ್ನು ಭಗವಂತ ಸ್ವೀಕರಿಸೋಲ್ಲ ಅನ್ನೋದು ಹೇಳ್ತಾರೆ. ಶ್ರುತಿ ಹೇಳುತ್ತೆ, ವೇದ ಶ್ರುತಿ ಅಪೌರುಷೇಯ, ಸ್ಮೃತಿ ಪೌರುಷೇಯ. ವೇದವ್ಯಾಸ ದೇವರು ಮಾಡಿದ ಪುರಾಣಗಳು, ಹಾಗೆ ಸರ್ವಮೂಲ ಟೀಕಾ ಟಪ್ಪಣಿಗಳ ಅರ್ಥವನ್ನು ತಿಳಿದು ಪಾಠ ಪ್ರವಚನಾದಿಗಳಿಂದ ಅಧಿಕಾರಿ ಅನುಷ್ಠಾನ ಮಾಡತಕ್ಕ ಪ್ರಮೇಯಗಳನ್ನು ತಿಳಿದು ಅಹಮ್ಮದಿ ವಿಶಿಷ್ಟನು ಸರ್ವ ಪುಣ್ಯಗಳನ್ನು ನಷ್ಟ ಮಾಡತಕ್ಕ ಪಾಪಗಳನ್ನು ಕೊಡತಕ್ಕ ದೋಷನಾದ ಅಹಂ ಮಾಂ ಎಂಬ ದೋಷದಿಂದ ಯುಕ್ತನಾಗಿ ಇಂತಹ ದೋಷ ವಿಶಿಷ್ಟವಾದ ಶಾಸ್ತ್ರಜ್ಞನಾದ ಅಧಿಕಾರಿ ಕರ್ಮ ಮಾಡಲು ಭಗವದರ್ಪಿತ ಮಾಡಲು ಪ್ರತಿಕ್ರಿಯೆ. ನಾವು ಎಲ್ಲ ಶಾಸ್ತ್ರವನ್ನು ಓದ್ತೇವೆ, ಪಾಠ ಪ್ರವಚನವನ್ನು ಮಾಡ್ತೇವೆ, ನಾವು ದೇವರಿಗೆ ಎಲ್ಲವನ್ನೂ ಅರ್ಪಿಸ್ತೇವೆ ಅಂತಂದವನು ನಾನು ಮಾಡ್ತಾ ಇದ್ದೇನೆ, ನನ್ನವರು ಮಾಡ್ತಾ ಇದ್ದಾರೆ, ನಾನು ನನ್ನ ಹೆಂಡತಿ ನನ್ನವರಿಗೋಸ್ಕರ ನನಗೋಸ್ಕರ ಮಾಡ್ತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ ಅಂತ ಏನೇ ಪುಣ್ಯಕರ್ಮಗಳನ್ನು ಮಾಡಿದರೂ ಭಗವಂತನು ಸ್ವೀಕರಿಸನು. ನಾವು ಏನು ನಿತ್ಯ ಪಾಪಗಳನ್ನು ಪುಣ್ಯಕರ್ಮಗಳನ್ನು ಮಾಡ್ತೀವೋ ಆ ಪುಣ್ಯಗಳಿಗೆ ಆ ಒಳ್ಳೆಯ ಕರ್ಮಗಳಿಗೆ ನಮಗೆ ಪುಣ್ಯ ಸಿಗುವ ಬದಲು ಪಾಪ ಸಿಗತ್ತೆ ಅಹಂ ಮಮತಾದಿಗಳಿಂದ ಮಾಡಿದರೆ. ಹದಿನಾಲ್ಕು ಲೋಕಗಳ ಒಡೆಯ ಏಕಾದಶೇಂದ್ರಿಯದಲ್ಲಿ ತತ್ವಜ್ಞಾನಿಗಳ ದ್ವಾರ ತಾನು ನಿಂತು ಕ್ರಿಯೆ ಮಾಡುತ್ತಾನಲ್ಲ, ಮಾಡಿಸ್ತಾನಲ್ಲ, ಅದರ ಅರಿವಿಲ್ಲದೆ ಪ್ರತಿಬಿಂಬನಾದ ನಾನೇ ಮಾಡ್ತೀನಿ ಅಂತ ಏನು ತಿಳಿತಾನೋ ಅವನು ಪುಣ್ಯಕರ್ಮದಿಂದ ಪಾಪವನ್ನೇ ಗಳಿಸ್ತಾನೆ. ಯಾರು ಈ ಅನುಸಂಧಾನ ಭಗವಂತನೇ ನಿಂತು ನನ್ನಲ್ಲಿ ಮಾಡಿಸ್ತಾ ಇದ್ದಾನೆ ಅಂತ ಏನು ಸಂಧಾನ ಇರುತ್ತೆ, ಭಗವಂತನೇ ನಿಯಾಮಕ ಅಂತ ಏನು ತಿಳಿತಾನೋ ಅವಂತವರಿಗೆ ಬುದ್ಧಿಭ್ರಮದಿಂದ ಮಹಾಪ್ರಮಾಣದಿಂದ ನಿರ್ಬಲ ಸಂಕಟದಿಂದ ಪ್ರಾಪ್ತವಾದ ದೋಷ ಸಮೂಹವು ಅವನಿಗೆ ಬರೋದಿಲ್ಲ. ಬುದ್ಧಿಭ್ರಮಣೆ ಆಗಿಬಿಟ್ಟಿರುತ್ತೆ ಅವನಿಗೆ, ಏನೋ ದೋಷ ಬಂದಿರುತ್ತೆ, ಭಗವಂತನ ಪರಮಭಕ್ತ ಇರ್ತಾನೆ, ಅವನೇ ಮಾಡ್ತಾನೆ, ಭಗವಂತನೇ ನಿಂತು ಮಾಡಿಸ್ತಾನೆ ಅಂತ ಎಲ್ಲ ಇರುತ್ತೆ, ಅವನಿಗೆ ಆ ದೋಷವನ್ನು ಭಗವಂತ ಹಾಕ್ಕೊಳ್ಳೋದಿಲ್ಲ ಅನ್ನೋದೊಂದಿಗೆ ತಾತ್ಪರ್ಯವನ್ನು ಹೇಳ್ತಾರೆ. ಮುಂದೆ ವಾರಿಜಾಸನ ಮುಖ್ಯ ರಾಜ್ಞಾಧಾರಕರು ಸರ್ವ ಸ್ವತಂತ್ರ ರಮಾರಮಣನೆಂದರಿದು ನಿಷ್ಠ ಕರ್ಮ ಫಲ ಸಾರಭೋಕ್ತ ನಿಗರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲ ಕುಬೇರ ನಾಮಕ ದೈತ್ಯರ್ಯ ಕೊಟ್ಟವರನ್ನು ನೋಯಿಸುವ. ಮತ್ತೆ ಶ್ರೀದೇವರು ಕರ್ಮ ವಿಭಾಗವನ್ನು ಮಾಡಿ ದೇವದೈತ್ಯರ್ಯ ಕೊಡ್ತಾನೆ ಅನ್ನುವುದನ್ನು ಇದರಲ್ಲಿ ಹೇಳ್ತಾರೆ. ಇದು ಸ್ಥೂಲಾರ್ಥ. ನಾಳೆ ಸೂಕ್ಷ್ಮಾರ್ಥಗಳನ್ನು ಚಿಂತನೆ ಮಾಡೋಣ. ಇವತ್ತಿನ ಈ ಚಿಂತನೆಯನ್ನು ಶ್ರೀ ಜಗನ್ನಾಥದಾಸರ ಅಂತರ್ಗತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ